ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 19ರ ಕೀರ್ತಿ ಬಡಾವಣೆಯಲ್ಲಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಕೆ ಮಹೇಶ್ ರವರ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಮನೆ ಮನಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇಂದು ವರಕವಿ ಡಾಕ್ಟರ್ ದಾರಾ ಬೇಂದ್ರೆ ರವರ ವಿರಚಿತ ಕಾವ್ಯ ಗಾಯನ ಹಾಗೂ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಪ್ರತಿ ತಿಂಗಳ 3ನೇ ಭಾನುವಾರದಂದು ಆನೇಕಲ್ ತಾಲೂಕಿನಲ್ಲಿರುವ ಸಾಧಕರು ಹೋರಾಟಗಾರರ ಮನೆಯ ಅಂಗಳದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಮನೆ ಮನಗಳಲ್ಲಿ ಸಾಹಿತ್ಯ ಸಿಂಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಮನೆ ಮನಗಳಲ್ಲಿ ಸಾಹಿತ್ಯವನ್ನು ಬಿತ್ತುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಇದೇ ಸಂದರ್ಭದಲ್ಲಿ ವರಕವಿ ಡಾಕ್ಟರ್ ದಾರಾ ಬೇಂದ್ರೆರವರಿಗೆ ಸಂಬಂಧಿಸಿದ ಕಾವ್ಯ ಗಾಯನ ಮತ್ತು ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಚಿನ್ಮಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗಡೆರವರು, ಮಹಿಳಾ ಹೋರಾಟಗಾರ್ತಿ ಶ್ರೀಮತಿ ಕಾಂಚನಗೌಡರ್, ಗಾಯಕರಾದ ಶ್ರೀಮತಿ ಸೀತಾ ಹರ್ಷವರ್ಧನ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತೆ ಹಿಳಲಿಗೆ ನಾಗವೇಣಿ, ಯುವ ಕವಿ ಉಗ್ಗಿನಹಳ್ಳಿ ಮಹೇಶ್, ಹಿರಿಯ ಪತ್ರಕರ್ತರಾದ ಸಿಆರ್ ವಿಜಯ್ ಕುಮಾರ್, ಗಾಯಕರಾದ ಗೋವಿಂದ್, ಶ್ರೀಮತಿ ಶ್ವೇತಾ ಮಹೇಶ್, ಮೊಘಲರಾದ ನಿಸರ್ಗ ದೇವರಾಜ್ ನಾಯಕ್, ಜಗದೀಶ್ ಆಚಾರಿ, ಬಾಳಗಾರನಹಳ್ಳಿ ಸತೀಶ್, ಕುಮಾರಾಚಾರಿ ಮತ್ತು ಕೀರ್ತಿ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು. ನಮ್ಗೆ ಏನಾಗುತ್ತೆ, ಆ ಒಂದು ಜ್ಞಾನ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳಿ ದಾರಾ ಬೇಂದ್ರೆ ಅವರು ಹೇಳ್ತಾರೆ. ಸೊ ಹೀಗೆ ಅವರು ಪ್ರತಿಯೊಂದು ಪದವನ್ನ ಅವರು ಒಂದು ನಿವೇದನೆಯ ಮೂಲಕ ಅರ್ಥಗರ್ಭಿತವಾಗಿ ಹೇಳ್ತಕ್ಕಂಥ ಒಂದು ಶಕ್ತಿನ ನಮಗೆ ಯಾರು ತೋರಿಸ್ಕೊಟ್ರು ಅಂತಂದ್ರೆ ದಾರಾ ಬೇಂದ್ರೆ ಅವರು. ಅವ್ರನ್ನ ನಾವು ಸಾಹಿತ್ಯ ಲೋಕದಲ್ಲಿ, ಈಗ ನಮ್ಮ ಸಾಹಿತ್ಯ ಲೋಕವನ್ನ ನಾವು ನೋಡಿದ್ರೆ ನವ್ಯ ಸಾಹಿತ್ಯ, ಪುರಾತನ ಸಾಹಿತ್ಯ, ತುಂಬಾ ಸಾಹಿತ್ಯದ ಹಂತಗಳನ್ನ ನಾವು ನೋಡ್ತಾ ಬರ್ತೀವಿ. ಅದರ ಪ್ರತಿ ಒಂದು ಹಂತದಲ್ಲೂ ಕೂಡ ಅವರ ಸಾಹಿತ್ಯ ಏನಾಗ್ತಿದೆ, ಇವತ್ತಿಗೂ ಕೂಡ ಅದು ಒಂದು ದಾರಿನ, ಒಂದು ಸೂಕ್ಷ್ಮತೆನ, ಒಂದು ಪೂರ್ವಾಗ್ರಹಗಳನ್ನ ಬಿಡಿಸುವಂತ ಒಂದು ಶಕ್ತಿನ ಅದು ದಾರಾ ಬೇಂದ್ರೆ ಅವ್ರದ್ದು ತೋರಿಸ್ತಾ ಇದೆ. ಸೊ ಅವ್ರ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳೋದಾದ್ರೆ, ದಾರಾ ಬೇಂದ್ರೆ ಅವರು ನಾನು ಹೇಳಿದ ಪ್ರಕಾರ 1896ರಲ್ಲಿ ನವೆಂಬರ್ 31ರಂದು ಧಾರವಾಡ ಜಿಲ್ಲೆಯ ಸೋನಾ ಎನ್ನಂಬ ಗ್ರಾಮದಲ್ಲಿ ಅವರು ಜನಿಸಿದ್ರು. ಸೊ ಹೆಚ್ಚು ಕಡಿಮೆ ಅವರ ಕುಟುಂಬ ಸಾಹಿತ್ಯಕ್ಕೆ ನೇರವಾಗಿ ಇಲ್ಲದೆ ಇದ್ರೂ ಕೂಡ ಆ ಒಂದು ವೇದ ಶಕ್ತಿ, ಆ ಸಾಹಿತ್ಯದಿಂದ ಅವ್ರು ಬೆಳೆದು ಬಂದಿರೋದ್ರಿಂದ ಕನ್ನಡವನ್ನು ಅವ್ರು ಏನ್ ಮಾಡಿದ್ರು, ಹೆಚ್ಚು ಸಾಹಿತ್ಯದ ಒಂದು ಆಳವನ್ನು ಬೆಳೆಸ್ಕೊಂತ ಬಂದ್ರು. ಧಾರವಾಡ ಜಿಲ್ಲೆಯಲ್ಲಿ ಅವರು ಹೆಚ್ಚು ಕಡಿಮೆ ತಮ್ಮ ಜೀವನವನ್ನ ಆರಂಭ ಮಾಡಿದ್ರು. ಬಹುತೇಕ ಭಾಗ ಅಂಕೋಲಾ, ದಾಂಡೇಲಿ, ಧಾರವಾಡ, ಗದಗ್ ಅಲ್ಲಿ ಅವರು ಕಳೆದ್ರು. ಸೊ ಅವ್ರ ಭಾಷೆ ಹೆಂಗೈತಿ ಅಂತಂದ್ರ ಪ್ರತಿ ಒಂದು ಸಾಹಿತ್ಯದಾಗೂ ಕೂಡ ಆ ಒಂದು ಉತ್ತರ ಕನ್ನಡದ ಭಾಷೆನ ಅವರು ಎತ್ತಿ ಹಿಡಿದು ತೋರಿಸಿದ್ದಾರೆ. ಅದು ಒಂದು ಅವ್ರದ್ದು ಹೆಗ್ಗಳಿಕೆ ಅಂತ ನಾನು ಹೇಳ್ಬೋದು. ಸೊ ಅವ್ರ ಕಾವ್ಯ ಕೇವಲ ಒಂದು ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ. ಅವ್ರ ಕಾವ್ಯ ಯಾವಾಗಲೂ ತಾತ್ವಿಕತೆಗೆ ಹೆಚ್ಚು ಒತ್ತು ಕೊಟ್ಕೊಂಡು ಬಂತು, ಧಾರ್ಮಿಕತೆಗೆ ಹೆಚ್ಚು ಒತ್ತು ಕೊಟ್ಕೊಂಡು ಬಂತು. ಆಮೇಲೆ ಜೀವನದ ಪ್ರತಿ ಹಂತದಲ್ಲೂ ಕೂಡ ಹೇಗೆ ನೋವು ನಲಿವುಗಳನ್ನು ಕೂಡ ನಾವು ಅದನ್ನ ಅನುಭವಿಸ್ಬೇಕು ಅನ್ನೋದು ಕೂಡ ಅವರು ಕಾವ್ಯದಲ್ಲಿ ಹೇಳ್ತಾ ಬಂದ್ರು. ಬಹುಶಃ ನೀವೆಲ್ಲರೂ ಕೇಳಿದ್ದೀರ, ನೀ ಹಿಂಗ ನೋಡಬೇಡ ನನ್ನ. ಹೌದು, ಎಲ್ಲರೂ ಕೇಳಿರ್ತಕ್ಕಂಥ ಒಂದು ಮೇಡಮ್ ಹಾಡ್ತಾರೆ ಅಂತ ಹೇಳಿದ್ರು. ಸೊ ಆ ಪೋಯಮು ನಾವು ಯಾರು ಕೇಳಿದ್ರು ಕೂಡ ಎಲ್ಲರೂ ಕೂಡ ಅದ್ರ ಹಿಂದೆ ಒಂದು ಘಟನೆ ಇದೆ ಅವ್ರ ಜೀವನ. ಸೊ ದಾರಾ ಬೇಂದ್ರೆ ಅವರು ಪ್ರತಿ ಒಂದು ಅವ್ರ ಜೀವನದ ಘಟನೆಗಳನ್ನ ಒಂದು ಶಕ್ತಿಯಾಗಿ ತೋರಿಸ್ಕೊಂಡು ಬಂದಿರುವಂತ ಒಂದು ಇದನ್ನು ನಾವು ದಾರಾ ಬೇಂದ್ರೆ ಅವರಲ್ಲಿ ನೋಡ್ತೀವಿ. ಹೆಚ್ಚು ಕಡಿಮೆ ಅವರು ಹೇಳ್ತಾ ಬಂದ್ರೆ ಜೀವನದ ಸಂಕೀರ್ಣತೆನಾಗಿರ್ಬೋದು, ಅಥವಾ ಒಂದು ಉತ್ಸಾಹಗಳನ್ನಾಗಿರ್ಬೋದು, ಅಥವಾ ನಮ್ಮ ಅನುಭವಗಳನ್ನಾಗಿರ್ಬೋದು ಪದ್ಯದ ಮೂಲಕ ಅವರು ಹೇಳ್ಕೊಂಡ್ಬಂದ್ರು. ಇವಾಗ್ಲೂ ಕೂಡ ಅವ್ರು ಎಷ್ಟೋ ಒಂದು ಕವನಗಳನ್ನ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಅಧ್ಯಯನಕ್ಕೆ ಬಳಸ್ತಾ ಇದ್ದೀವಿ. ಸೊ ಅವ್ರದ್ದು ಒಂದೇ ಒಂದು ಪದ್ಯ ನಾನು ಹೇಳಕ್ ಇಷ್ಟಪಡ್ತೀನಿ. ಹುಬ್ಬಳ್ಳಿ ಹೂವಿನ ಮೂಲೆಯಲ್ಲಿ ಒಂದು, ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. ಅವರು ಹೆಚ್ಚು ಕಡಿಮೆ ಇದು 3 ಅಥವಾ 4ನೇ ಪೋಯಮ್ ಅವ್ರು ಬರ್ದಿರೋವಂಥದ್ದು. ಹುಬ್ಬಳ್ಳಿ ಹೂವಿನ ಮೇಲೊಂದು ಬೇಸಿಗೆ ಬೆಂಕಿಯಲ್ಲಿ ಬೆತ್ತಲಾಗಿತ್ತು. ಬಹುಶಃ ಯಾರಾದ್ರೂ ಏನಾದ್ರು ಹೇಳಕ್ ಬರ್ತಾರೆ, ಅದ್ರ ಹಿಂದೆ ಅವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಿದಾರಂತ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇದು ಬೇಂದ್ರೆ ಅವರ ಒಂದು ಜೀವನದ ಅನುಭವನೇ ಅವ್ರು ಹೇಳ್ತಾ ಇದ್ದಾರೆ. ಸೊ ಹುಬ್ಬಳ್ಳಿ ಹೂವಿನ
ಮೂಲೆಯಲ್ಲೊಂದು ಬೇಸಿಗೆ ಬೆಂಕಿಯಲ್ಲಿ ಬೆತ್ತಲಾಗಿತ್ತು ಜೀವನ. ಅಂದ್ರೆ ಅವ್ರ ಜೀವನ ಯಾವತ್ತೂ ಸರಾಗವಾಗಿ, ಸುಖವಾಗಿ, ಆನಂದವಾಗಿ ಬರಲೇ ಇಲ್ಲ. ಕಷ್ಟಗಳ ಮೇಲೇನೆ ಬೆಳ್ಕೊಂಡು ಬಂತು. ಯಾಕಂತಂದ್ರೆ ನಾವು ನೋಡ್ತಾ ಬಂದ್ರೆ ಅವರ ತಾಯಿಗೆ 16 ಜನ ಮಕ್ಕಳಿದ್ರು. 16 ಜನದಲ್ಲಿ ಇವರೊಬ್ಬರೇ ಬದುಕೊಳ್ತಿದ್ರು. ಸೊ ಕೊನೆಗೆ ಅವರು ಇನ್ನೂ ಒಂದು ಕೊನೆ ತಮ್ಮ ಅವ್ರದ್ದು 2 ವರ್ಷದ ಮಗು ಅವ್ರ ಕಣ್ಮುಂದನೆ ಸಾಯ್ತಾ ಇರುತ್ತೆ. ಆದ್ರೆ ಅವ್ರಿಗೇನು ಮಾಡೋಕ್ಕಾಗದಿರೋಂಥ ಒಂದು ಪರಿಸ್ಥಿತಿನ ನಾವಲ್ಲಿ ನೋಡ್ತೀವಿ. ಇಂಥದ್ದೊಂದು ಈಗ ನೀ ಹಿಂಗ ನೋಡಬೇಡ ನನ್ನ ಅಂತ ಬಂದಾಗ ಇದು ಹೇಳ್ಬೇಕಾದಾಗ ಅವ್ರಿಗೆ ಅವ್ರ ಮಗನ್ ಕಳ್ಕೊಂಡಿದ್ರು. ಸೊ ಅವ್ರ ಹೆಂಡತಿಗೆ ಅವರು ಸಂತೈಸ್ತಕ್ಕಂಥದ್ದಾಗ ಅಂದ್ರೆ ಪ್ರತಿ ಒಂದು ಅವ್ರ ಕವನ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅವ್ರದ್ದು ಆ ಒಂದು ಹಿಂದೆ ಏನಿತ್ತು ಅಂತಂದ್ರೆ ಒಂದು ನೋವು ಅಥವಾ ಅನುಭವ ಇತ್ತೇ ಇತ್ತು. ಆದ್ರೆ ಅವರ ಒಂದು ಜೀವನವನ್ನು ನೋಡ್ತಾ ಬಂದಾಗ ಹೆಚ್ಚಾಗಿ ಅವರು ತುಂಬಾ ಕಷ್ಟಗಳನ್ನ ಅನುಭವಿಸಿ ಬಂದಾಗ ಅವರೇ ಹೇಳೋರು ಈ ಮಾತು. ಹುಬ್ಬಳ್ಳಿ ಅನ್ನೋ ಒಂದು ಹೂವಿನ ಮೂಲೆಯಲ್ಲಿ, ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಹೂವಿದೆ ಹುಬ್ಬಳ್ಳಿಯಲ್ಲಿ. ಅದು ಹೆಂಗಾಗಿದ್ರೆ ಆ ಬೇಸಿಗೆ ಬೆಂಕಿಯಲ್ಲಿ ಏನಾಗಿತ್ತು ಅಂದ್ರೆ ಅದು ಬೆತ್ತಲಾಗಿ ಹೋಗಿತ್ತು. ಆದ್ರೂ ಕೂಡ ನೀರಿನ ಜಾಡವಿಲ್ಲದಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆ ಹೂವು ಅರಳಿ ತನ್ನ ಬಣ್ಣನ ಬಿಡ್ಲಿಲ್ಲ. ಅಂದ್ರೆ ಅಂತ ಎಷ್ಟು ನೋವುಗಳಿದ್ರು ಕೂಡ ಅವರು ತನ್ನ ಬಣ್ಣವನ್ನ ಬಿಡ್ಲಿಲ್ಲ. ಅಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಆ ನೋವು ನಲಿವನ್ನ ಈ ಸಾಹಿತ್ಯ ಜ್ಞಾನದ ಮೂಲಕ, ಈ ಪದಗಳ ಮೂಲಕ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಬೆಳಕಿಗೆ ತಂದ್ರು. ಇವತ್ತು ದ.ರಾ. ಬೇಂದ್ರೆ ಅವರ ಒಂದು ಸಾಹಿತ್ಯ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇವನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅದೇನಾಗ್ತಾ ಇದೆ ಅಂತಂದ್ರೆ ದಾರಿದೀಪವಾಗಿದೆ. ಅಮೆರಿಕದಲ್ಲಿರ್ತಕ್ಕಂಥ ಕನ್ನಡ ಸಂಘದವರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವಾಗ ಅವರ ಒಂದು ಸಂಘದ ಪ್ರತಿ ಒಂದು ಪ್ರೋಗ್ರಾಮ್ಗೂ ದ.ರಾ. ಬೇಂದ್ರೆ ಅವರ ಒಂದು ಕವನ ಸಂಕಲನಗಳ ಹೆಸರುಗಳನ್ನಿಟ್ಟು ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ನೀವು ಬ್ಲಾಗ್ಗಳು ನೋಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನು ಅಬ್ಸರ್ವ್ ಮಾಡಿರೋ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಭಿಸಿ ನಗೆಯಲ್ಲಿ ಮೀಸುತ್ತಿದೆ. ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ನವೆಯುತ್ತಿದೆ. ಭೂರಂಗಕ್ಕೆ ಅಭಿಸಾರಕ್ಕೆ ಕರೆಯುತ್ತ ತಿಂಗಳು ತಿಂಗಳು ನವೆಯುತ್ತದೆ. ತುಂಬುತ್ತ ತುಳುಕುತ್ತ ತೀರುತ್ತ ತನ್ನೊಳ್ಳು ತಾನೇ ಸವಿಯನು ಸವೆಯುತ್ತಿದೆ. ತಾನೇ ಸವಿಯನು ಸವೆಯುತ್ತಿದೆ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಹೂವನ ಕುಸಿಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ವಸಯಿಸಿತು. ಹೂವನ ಕುಸುಮಿಸಿ ಪುಲಕಿಸಿ ಮರಳಿಸಿ ಕೋಟಿ ಕೋಟಿ ಸಲ ವಸಯಿಸಿತು. ಮಿತ್ರನ ಮೈತ್ರಿಯ ವಸಗೆ ಮಸಗಿದ ಮರುಕದ ದಾರೆಯ ಮಸಯಿಸಿತು. ಮರುಕದ ದಾರೆಯ ಮಸಯಿಸಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಅಕ್ಷಿಣಿ ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಿನ ಹಿರಿಯರು, ಪತ್ರಕರ್ತರು, ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಆದಂಥ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು ಆದಂಥ ಶಿವಣ್ಣ ಸರ್ ಅವರೇ, ಮತ್ತು ನಾವು ಇವತ್ತು ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟಿ ಇವತ್ತು ರಾಷ್ಟ್ರ ಮಟ್ಟಕ್ಕವರೆಗೂ ಹೋಗಿದ್ದೀವಿ ಅಂತ ಹೇಳಿದ್ರೆ ನಾನಾಗ್ಬೋದು, ಮಹೇಶ್ ಆಗ್ಬೋದು, ನಮ್ಮ ನಾಗವೇಣಿ ಆಗ್ಬೋದು, ನಮಗೆ ಸ್ಫೂರ್ತಿದಾಯಕರು ಮತ್ತು ಈ ತಾಲೂಕಿನ ಹಿರಿಯ ಪತ್ರಕರ್ತರು ಆದಂಥ CR ವಿಜಯಕುಮಾರ್ ಅವರೇ, ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಜೊತೆಗೂಡಿ ಹಲವಾರು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ನಮ್ಮ ಪ್ರಾಂಶುಪಾಲರಾದಂಥ ಕಾಂಚನಗೌಡರವರೇ, ಹಾಗೂ ನಮ್ಮ ಸೀತಾ ಹರ್ಷವರ್ಧನ್ ಅವರು ಹಲವಾರು ಕಾಲೇಜುಗಳಲ್ಲಿ ಯುವಜನರಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಮಾಧ್ಯಮದವರೇ, ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಆಯೋಜಕರು, ರಾಜ್ಯ ಯುವ ಪ್ರಶಸ್ತಿ ವಿಜೇತರು, ಚಿನ್ಮಯ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳು, ನನ್ನ ಗೆಳೆಯಾದ ಮಹೇಶ್ ಅವರು, ನಮ್ಮ ಸಂಸ್ಥೆ ಕಳೆದ 25 ವರ್ಷಗಳಿಂದ
ತಾಲೂಕಲ್ಲದೆ ಜಿಲ್ಲಾ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ಕೊಂಡು ಬಂದಿದ್ದೇವೆ. ತಾಲೂಕಿನಲ್ಲಿ ಬಹಳಷ್ಟು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಸರ್ಕಾರದ ಅನುದಾನದ ಇಲ್ಲದೆ ಆಯೋಜನೆ ಮಾಡಿರ್ತಕ್ಕಂಥ ಸಂಸ್ಥೆ ನಮ್ಮದು. ಕೆಲವು ಸರ್ಕಾರದ ಲಕ್ಷಾಂತರ ರೂಪಾಯಿ ತಗೊಂಡು ಕೂಡ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವು ಕಳೆದ ಒಂದು 4-5 ವರ್ಷಗಳಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಅಂದರೆ ವ್ಯವಸ್ಥಿತವಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗದಿದ್ರು ಕೂಡ ಸಣ್ಣದಾಗಿ ಮಾಡಿದೆ. ಹಿಂದೆ ಒಂದೇ ವೇದಿಕೆಯಲ್ಲಿ ಸುಮಾರು 10ರಿಂದ 15, 20 ರಾಜ್ಯದ ಕಲಾವಿದರನ್ನು ಕರೆಸಿ ತಾಲೂಕಿನಲ್ಲಿ ಒಂದೇ ವೇದಿಕೆಯಲ್ಲಿ ಇಡೀ ದೇಶದ ಎಲ್ಲ ಕಲಾವಿದರನ್ನು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನು ಒಂದು ಭಾವೈಕ್ಯತೆ ಮೂಡ್ತಕ್ಕಂಥ ರಾಷ್ಟ್ರೀಯ ಭಾವೈಕ್ಯತೆಗಳನ್ನು ಮತ್ತು ಈ ಥರದ ಕಾರ್ಯಕ್ರಮಗಳನ್ನು ನಾನು ಮಹೇಶ್ ಅವರು ಮಾಡ್ಕೊಂಡು ಬರ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಮಹೇಶ್ ಅವರು ಇವತ್ತಿನ ಯಾಂತ್ರಿಕ ಯುಗದಲ್ಲಿ ಪ್ರತಿ ಯುವಜನರ ಕೈಯಲ್ಲಿ ಮೊಬೈಲ್ಗಳು ಮತ್ತು ಈ ದೂರದರ್ಶನಗಳು ಮತ್ತು ನಮ್ಮ ಯುವಕರು ಬೇರೆ ಬೇರೆ ರೀತಿಯ ಸಂಘಟನೆಗಳಲ್ಲಿ ತೊಡ್ಕೊಂಡು ನಮ್ಮ ಭಾರತದ ಮತ್ತು ನಮ್ಮ ಚರಿತ್ರೆಯ ಮತ್ತು ನಮ್ಮ ದೇಶದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಈ ದೇಶಕ್ಕಾಗಿ ಸಂವಿಧಾನಕ್ಕಾಗಿ ನಮ್ಮೆಲ್ಲ ಒಂದು ಮಾರ್ಗದರ್ಶಕರನ್ನು ಇವತ್ತಿನ ಯುವಜನ ಎಲ್ಲೋ ಒಂದು ಕಡೆ ಮರೀತಾ ಇದೆ. ಇವತ್ತು 29 ರಾಜ್ಯಗಳಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥವರು ನಮ್ಮ ಭಾರತದಲ್ಲಿ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿದ್ದಾರೆ. ಇವತ್ತು ನಾವು ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಒಂದು ಈ ಸಾಹಿತ್ಯ ಮನೆ ಸಾಹಿತ್ಯ ಕಾರ್ಯಕ್ರಮವನ್ನು ನಾವು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ನಾಗವೇಣಿಯವರ ಮನೆಯಲ್ಲಿ ಮಾಡಿದ್ದೀವಿ. ಇವತ್ತು 2ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಮತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ದಾರಾ ಬೇಂದ್ರೆ ಅವರು ದೇಶದಲ್ಲೇ ಜ್ಞಾನಪೀಠ ಪ್ರಶಸ್ತಿಯನ್ನು 10ನೇವರೆಗೆ ಪಡ್ಕೊತಾರೆ. ಅವ್ರು ಪಡ್ಕೊಂಡಾಗ ದಿಲ್ಲಿಯಲ್ಲಿ ಅವ್ರು 10ನೇವರೆಗೆ ಪಡ್ಕೊಂಡಾಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಪರವಾಗಿ 2ನೇವರಾಗಿರ್ತಾರೆ. ಇಂಥ ಮಹನೀಯರ ಬಗ್ಗೆ ಭಾಳಷ್ಟು ಇತ್ತೀಚಿನ ದಿನಗಳಲ್ಲಿ ಯುವಜನರಲ್ಲಿ ಸಾರ್ವಜನಿಕರಲ್ಲಿ ಇದನ್ನು ಮರೆಮಾಚತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಇವತ್ತು ನಮ್ಮ ಶಿಕ್ಷಕರಿದ್ದಾರೆ. ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಎಷ್ಟೇ ಇದ್ರೂ ಕೂಡ ಆ ಕೊಠಡಿಯಲ್ಲಿ ಇರ್ತಕ್ಕಂಥ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿನಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಮನನ ಮಾಡಿ ಎಕ್ಸಾಮ್ ಆದ ತಕ್ಷಣ ಮರೀತಾರೆ. ಆದರೆ ಇವತ್ತು ಇಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತಿರ್ಬೋದು ಅಥವಾ ನಮ್ಮ ಇತಿಹಾಸಕಾರರಿರ್ಬೋದು, ಸಂವಿಧಾನಕಾರರಿರ್ಬೋದು, ಅಥವಾ ನಮ್ಮ ಈ ಹಿಂದೆ ನಾವೆಲ್ಲ ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣಕರ್ತರಾದಂಥ ಮಹನೀಯರನ್ನು ನೆನೀತಕ್ಕಂಥ ಕೆಲಸ ಕಾರ್ಯಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ. ಹಾಗಾಗಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಕಳೆದ ಹಲವಾರು ವರ್ಷಗಳಲ್ಲಿ ವಿಭಿನ್ನವಾದ ಆಡುಮುಟ್ಟದ ಸೊಪ್ಪಿಲ್ಲ, ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವಿಲ್ಲದ ಈ ರೀತಿಯಲ್ಲಿ ಮಾಡಿದ್ದೀವಿ. ನಾವು ಹೇಳ್ಕೋಬೋದಾ ಬೇಡ ಗೊತ್ತಿಲ್ಲ. ಆದರೆ ಇದನ್ನು ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಎಂಥದ್ದು ಮಂಗಳೂರಲ್ಲಿ ಇಂಟ್ರ್ಯೂಗೆ ಕರೀತಾರೆ ವಿಜಯ ಕರ್ನಾಟಕದಲ್ಲಿ. ನಾನು ಮಹೇಶ್ ಹೋಗಿರ್ತೀವಿ, ನಮ್ಮ ಕುಟುಂಬ ಎಲ್ಲ ಹೋಗಿರ್ತೀವಿ. ವಿಜಯ ಕರ್ನಾಟಕದಲ್ಲಿ ನನ್ನನ್ನು ಇಂಟ್ರ್ಯೂ ಮಾಡ್ತಾರೆ. ಏನಂತೇಳಿ ನೀವು ಎಷ್ಟು ಕಾರ್ಯಕ್ರಮ ಮಾಡಿದ್ದೀರಿ, ಹೇಗೆ ಮಾಡಿದ್ದೀರಾ ಅಂಥೇಳಿ ಎಲ್ಲ ಮಾಡಿದಾಗ ನಾವು ಕಾಮನ್ನಾಗಿ ಏನೋ ಒಂದು ನಮಗೇನು ಪ್ರಶಸ್ತಿ ಕಾರ್ಯಕ್ರಮ ಮಾಡಿದಾರಲ್ಲ, ನಾವು ನಿರಂತರವಾಗಿ ಬ್ಲಡ್ ಡೊನೇಷನ್ನು, ಐ ಕ್ಯಾಂಪು, ಈ ಥರದ ಸಾಮಾಜಿಕ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕೆಲವು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರು ನಾಗವೇಣಿಯವರು ಬರ್ತಾಯಿದ್ದಾರೆ. ಅವರು ವೇದಿಕೆ ಮೇಲೆ ಬರಲಿ ಅಂತೇಳಿ ನಾನು ಅವ್ರಿಗೆ ಸ್ವಾಗತವನ್ನು ಅದೇ ರೀತಿ ಕೋರ್ತಾ, ಅವರು ನಮ್ಮನ್ನು ಮೇಡಮ್ ಈಗ ಬಂದ್ಬಿಡಿ ಇಲ್ಲೇ ನೀವು ಮಾಡಿರ್ಬೋದು, ದಾಖಲೆ ಇಟ್ಟಿದ್ದೀರಾ ಇಲ್ಲ. ಆಮೇಲೆ ಅವತ್ತು ಬೆಳಿಗ್ಗೆ ವಿಜಯ ಕರ್ನಾಟಕದಲ್ಲಿ ಕಲ್ಲಲ್ಲಿ ಅರಳಿದ ಹೂಗಳು ಅಂತೇಳಿ ಒಂದು ಅರ್ಧ ಪುಟ ಬರುತ್ತೆ. ಅರ್ಧ ಪುಟದಲ್ಲಿ 5 ಜನರ ಮಾತ್ರ ಫೋಟೋ ಬರುತ್ತೆ. ಅದರಲ್ಲಿ ನನ್ನ ಫೋಟೋ ಇರೋಲ್ಲ. ನಾನು ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಆಗ್ತದೆ. ಈ ನಮ್ಮ ಮೇಡಮ್ ಅವರು ರಾಷ್ಟ್ರ ಪ್ರಶಸ್ತಿ ನಮ್ಮ ಆನೇಕಲ್ಲಲ್ಲಿ ಮೊದಲು ತಗೊಂಡಿದ್ರು, ಬಟ್ ಅವರು ಆಂಧ್ರದಲ್ಲಿ ತಗೊಂಡಿದ್ರು. ಕರ್ನಾಟಕದಲ್ಲಿ ಆದಾಗ ಮೊಟ್ಟ ಮೊದಲನೇ ರಾಷ್ಟ್ರೀಯ ಯುವಜನೋತ್ಸವದಲ್ಲಿ ಮೊಟ್ಟ ಮೊದಲನೇ ರಾಷ್ಟ್ರೀಯ ಯುವಜನ ಪ್ರಶಸ್ತಿಗೆ ಭಾಜನರಾಗಿರೋನು ಏಕೈಕ ವ್ಯಕ್ತಿ. ನನ್ನ ಹೆಸರು ಬರಬೇಕಾಗಿತ್ತು, ನನ್ನ ಫೋಟೋ ಬರಬೇಕಾಗಿತ್ತು. ನನ್ನ ಹೆಸರು ಹಾಕಿದ್ರು, ಆದರೆ ಫೋಟೋ ಬರಿಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಲ್ಲಿ ಏನು ಮಾಡಿದ್ರು, ನಿಮ್ಮ ಆನೇಕಲ್ ತಾಲೂಕಿನ ನಮ್ಮ ಮಾಧ್ಯಮದವ್ರದ್ದು ಒಂದು ಫೋನ್ ನಂಬರ್ ಕೊಡಿ ಅಂತ. ಆಗ ನನ್ನ ಗುರುಗಳದ್ದು ಶಿವಣ್ಣ ಸರ್ದು ಕೊಟ್ಟಿದ್ರೆ ಅವರು ಅದಕ್ಕೆ ಯಾವ ರೀತಿ ಬೇಕಾದರೂ ಕೊಡ್ತಾಯಿದ್ರು. ನಾನೇನು ಮಾಡಿದೆ, ನಮ್ಮ ಹಿರಿಯರು ರವಿಶಾಸ್ತ್ರಿ ಅಂತಿದ್ದಾರೆ, ಕನ್ನಡಪ್ರಭ ವರದಿಗಾರರು, ನಾನು ಅವರ ದೂರವಾಣಿಯ ಸಂಖ್ಯೆಯನ್ನು ಕೊಟ್ಟೆ. ಅಲ್ಲೇನೆ ಅವರು ಫೋನ್ ಮಾಡಿದಾಗ ಹೇಳ್ತಾರೆ ನಮ್ಮ ಬಗ್ಗೆ ಭಾಳ ಅವ್ರಿಗೆ ಖುಷಿಯಲ್ಲಿ ಹೇಳ್ಬೇಕಾದ್ರೆ,
ಅವರು ಆ ಥರ ಕಾರ್ಯಕ್ರಮ ಮಾಡಿದ್ರು, ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರು, ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಅವ್ರು MP ಗೆ ನಿಂತಿದ್ರು ಅಂದ್ಬಿಟ್ರು, MP ಗೆ ನಿಂತಿದ್ರು, MLA ಗೆ ನಿಂತಿದ್ರು. ಆಮೇಲೆ ಅಲ್ಲಿ ಅವರು ಹೇಳಿದ್ರು, ಹೌದಾ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ? ಹೌದು, ನಾವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ವಿ ಸರ್. ಆಮೇಲೆ ಎಷ್ಟು ಮತ ತಗೊಂಡ್ರು? ಇನ್ನು 5,800 ಓಟ್ ತಗೊಂಡ್ವಿ ಸರ್. ಆವಾಗ ಯಾರು ನಮ್ಮ BJP ಪಕ್ಷದಿಂದ ಯಾರು ಸ್ಪರ್ಧೆ ಮಾಡಿದ್ರು? ಆಮೇಲೆ ಇಂತಿಂತವ್ರು ಅಂತಿದ್ರು ಅಷ್ಟೇ. ಅದಾದ್ಮೇಲೆ ನೀವು ಹೋಗ್ಬೋದು ಅಂತ ಲಿಫ್ಟಲ್ಲಿ ಹೋಗಿದ್ವಿ. ಕೆಳಗಡೆ ಮಹೇಶ್ ಅವರಿದ್ರು, ಮೇಲೆ ನಾವಿದ್ವಿ. ಅದಾದ್ಮೇಲೆ ಬೆಳಗ್ಗೆ ನಾ ಏನು ಮಾಡಿದೆ, ನಾವು ಓದೋರೆಲ್ಲ ಒಂದು ಟಿ ಕಾರ್ಗಳೆಲ್ಲ ಹೋಗಿದ್ವಿ. ನನಗೆ 7 ದಿನ ಯುವಜನೋತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಸರ್ಕಾರ ಮಾಡಿತ್ತು. ನಾವೇನು ಮಾಡಿದ್ವಿ, ಪ್ರಶಸ್ತಿ ತಗೊಂಡು 2 ದಿನಕ್ಕೆ ರಿಟರ್ನ್ ಆದಾಗ ಈ ಮಹೇಶ್ ಅವರು ಮಿಸಸ್ಸು ಕೇಳ್ತಾರೆ, ಯಾಕೆ ಶ್ವೇತಾ ಅವರು ಯಾಕೆ ರಿಟರ್ನ್ ಬಂದ್ಬಿಟ್ರಿ ಅಂತ. ಇಲ್ಲ, ಅಲ್ಲಿ ಈ ಥರ ವಿಜಯ ಕರ್ನಾಟಕದಲ್ಲಿ ಹಿಂಗೆ ಆಯಿತು, ಈ ಥರ ಭಾಳ ಬೇಸರ ಆಯಿತು ಚಿನ್ನಪ್ಪವ್ರಿಗೆ, ಹಂಗಾಗಿ ನಾವೆಲ್ಲ ರಿಟರ್ನ್ ಬರ್ತೀವಿ. ಇಲ್ಲ, ನೀವು ಮಾಡಿರೋ ಕಾರ್ಯಕ್ರಮಗಳೆಲ್ಲ ನಾನೊಂದು 80ರಿಂದ 90 ಕಾರ್ಯಕ್ರಮನ ಸೇವ್ ಮಾಡಿಟ್ಟಿದ್ದೀವಿ ಕಪ್ಪು ಬಿಳುಪು ಒಂದು. ಮತ್ತು ಅದನ್ನು ತಗೊಂಡು ನಾನು ವಿಜಯ್ ಕೋಟ್ಯಾನ್ ಅಂತ ವಿಜಯ ಕರ್ನಾಟಕ ಅವರಿಗೆ ಎಂಥದ್ದು ನಾನು ಫೋನ್ ಮಾಡಿದೆ, ಸರ್ ಈ ಥರ ನಮ್ಮ ಕಾರ್ಯಕ್ರಮ ಒಂದು 100 ಕಾರ್ಯಕ್ರಮ ದಾಟಿದ್ದೀನಿ ಸರ್ ಅಂತ. ಮತ್ತೆ ಇಲ್ಲೆಲ್ಲ ಬಂದಿರತಕ್ಕಂಥವ್ರೆಲ್ಲ 40-50 ನಿಮ್ಗೆ 100 ದಾಟಿದ್ರೆ ನೀವು ಎಷ್ಟು ತಗೊಂಬನ್ನಿ ಅದು. ಸರ್ ನಾನು ಬಂದ್ಬಿಟ್ಟೆ ಸರ್. ಮತ್ತೆ ತಿರ್ಗಾ ಇಲ್ಲಿಂದ ಒಂದು ಅಂಬಾಸಿಡರ್ ಕಾರ್ ಮಾಡ್ಕೊಂಡು ನೈಟಲ್ಲಿ ಮಲ್ಕೊಂಡು ಇದೆಲ್ಲ ತೊಗೊಂಡು ನಾನು ಹೋದೆ. ಅದಾದಮೇಲೆ ಕಾಕತಾಳೀಯವಂತೆ ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡ ಗಲಾಟೆ ಆಗುತ್ತೆ, ಪೊಲೀಸರು ಮತ್ತು ಪತ್ರಕರ್ತರಿಗೆ ಭಾರಿ ದೊಡ್ಡ ಗಲಾಟೆ ಆಗುತ್ತೆ ಬೆಂಗಳೂರಲ್ಲಿ. ಆವತ್ತಿನ ಬೆಳಿಗ್ಗೆ ವಿಜಯ ಕರ್ನಾಟಕ ತಿರುಗಿಸಿ 2ನೇ ಪುಟ ನೋಡಿದ್ರೆ ಅದರಲ್ಲಿ ಚಂದಾಪುರದ ಚಿನ್ನ ಅಂತೇಳಿ, ರಕ್ತ ಸಂಬಂಧ ಬೆರೆಯುವ ಚಂದಾಪುರದ ಚಿನ್ನ ಅಂತೇಳಿ ಅರ್ಧ ಪುಟ ಬರೀತಾರೆ. ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಕೆಲವು ಮಾಹಿತಿಗಳನ್ನ ಕೆಲವೊಂದನ್ನು ನಾವು ಇಟ್ಟಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾವು ಎಷ್ಟೇ ಸಾಧನೆ ಮಾಡಿದ್ರು ಏನು ಮಾಡಿದ್ರು ಕೂಡ ಅದು ಶೂನ್ಯ ಆಗ್ತದೆ. ಯಾಕೆ ನಂದೇ ಕತೆ ಹೇಳಿದೆ ಅಂದರೆ, ಈ ರೀತಿಯಾಗಿ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು 9 ಜನ ಇದ್ರೂ ಕೂಡ ಕರ್ನಾಟಕದಲ್ಲಿ 7 ಜನ ಇದ್ರು, 8 ಜನ ಇದ್ರೂ ಕೂಡ ಯಾಕೆ ಈಗ ನೋಡಿ ನಮ್ಮ ಸಂಖ್ಯೆನೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಕೂಡ ಮರೀತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯು ಪ್ರತಿ ತಿಂಗಳು ಈ ರೀತಿಯಾಗಿ ಒಂದು 5 ಜನ ಇರಲಿ 10 ಜನ ಇರಲಿ ನಮ್ಮ ಸಾಹಿತ್ಯ ಅಕ್ಷರಸ್ಥನ್ನು ಕೂಡಿಕೊಂಡು, ಇವತ್ತು ನಾವಿಲ್ಲಿ ಒಂದು 50 ಜನ ಇದ್ರೂ ಕೂಡ ನಮ್ಮ ಬಳ್ಳೂರು ಬಾಬು ಅವರು, ನಾಗೇಶ್ ಅವರು, ಸೋಮಶೇಖರ್ ಇವರು ಇದನ್ನು ಲಕ್ಷಾಂತರ ಜನಕ್ಕೆ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಯಾಂತ್ರಿಕ ಯುಗದಲ್ಲಿ ನಾವೆಲ್ಲರೂ ಪ್ರಕೃತಿಯಲ್ಲಿ, ನಾನು ಭಾಳ ಕಡೆ ಭಾಷಣ ಮಾಡೋ ಹೇಳ್ತಾ ಇರ್ತೀನಿ, ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಿಕ್ಷುಕರು ಅಂತ. ನಮ್ಮ ಜನನವೇ ಭಿಕ್ಷೆ. ತಂದೆ ತಾಯಿಯಿಂದ ನಾವು ಭಿಕ್ಷೆ ಪಡ್ಕೊಂಡು ಜನನವನ್ನು ಪಡೆದಿರ್ತೀವಿ. ತದನಂತರದಲ್ಲಿ ಗುರುಗಳಿಂದ ವಿದ್ಯೆಯನ್ನು ದಾನ ಪಡ್ಕೊತೀವಿ. ತದನಂತರದಲ್ಲಿ ಪ್ರಕೃತಿಯಲ್ಲಿ ಅನ್ನವನ್ನು ಯಾರೋ ಬೆಳೆದಂಥ ರೈತ ನಮಗೆ ಅನ್ನ ಕೊಡ್ತಾ ಇದ್ದಾರೆ. ತದನಂತರದಲ್ಲಿ ಪ್ರಕೃತಿಯಲ್ಲಿ ಪಂಚಭೂತಗಳು, ಗಾಳಿ, ಬೆಳಕು, ನೀರು, ಇವು ಯಾವುದೇ ಕಾರಣಕ್ಕೂ ಏನನ್ನೂ ಬಯಸಲ್ಲ. ಅದ್ರ ಪಾಡಿಗೆ ಅದು ಗಾಳಿ ಹಿಡಿತಾ ಇರ್ತದೆ. ಚಂದ್ರ ಬರ್ತಾ ಇರ್ತಾನೆ ಸಂಜೆ ಆದರೆ, ಬೆಳಿಗ್ಗೆ ಸೂರ್ಯ ಬರ್ತಾ ಇರ್ತದೆ, ಅದಕ್ಕೇನು ಕೂಲಿ ಕೇಳಲ್ಲ. ನೋಡಿ, ಇವತ್ತು ಭಾನುವಾರ ಅಂದ್ಬಿಟ್ಟು ಭಾಳ ಜನ ರಜಾ ಹಾಕಿರ್ತಾರೆ. ಸೂರ್ಯ ಏನಾದರೂ ರಜಾ ಹಾಕ್ಬಿಟ್ರೆ ಇವಾಗ ಎಷ್ಟೊತ್ತಾದರೂ ಬೆಳಕಾಗಿಲ್ಲ ಅಂದರೆ ಪಕ್ಷಿಗಳು, ಪ್ರಾಣಿಗಳು ನಮ್ಮಲ್ಲಿ ತಲನ ಆಗ್ತದೆ. ಮತ್ತೆ ಗಾಳಿ ಬೀಸ್ತಾ ಇದೆ, ಭಾಳ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಇವತ್ತು ಭಾನುವಾರನಪ್ಪ, ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಎಂಜಾಯ್ ಮಾಡುವಾಗ ನಾನೊಂದು 5 ನಿಮಿಷ ಮೈ ಮರೆತು ರೆಸ್ಟ್ ತಕ್ಕೊಂತೀನಿ ಅಂತ ಗಾಳಿ ಏನಾದರೂ 5 ನಿಮಿಷ ಅಲ್ಲ 2 ನಿಮಿಷ ಗಾಳಿ ಆಡಿಲ್ಲ ಅಂದರೆ ಇಡೀ ಪ್ರಪಂಚವು ಕೂಡ ಯಾರು ಕೂಡ ಪ್ರಪಂಚದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವುಗಳು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಪಂಚಭೂತಗಳಲ್ಲಿ ನಾವೆಲ್ಲ ಕೂಡ ಉಚಿತ ಅದರ ಭಿಕ್ಷುಕರು ನಾವು. ಹಾಗಾಗಿ ಇವತ್ತಿನ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ನಮ್ಮದು ಉದ್ದೇಶ ಏನಂದರೆ, ಇಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ಮತ್ತು ಯಾರೆಲ್ಲ ಸಾಧನೆ ಮಾಡಿರ್ತಾರೋ ಅವರ ವಿಚಾರಧಾರೆಗಳನ್ನು ತಿಂಗಳಿಗೊಮ್ಮೆ ನಾವು ಮನೆಗಳಲ್ಲಿ ಒಂದು ಸಾಹಿತ್ಯ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇವತ್ತು 2ನೇ ಕಾರ್ಯಕ್ರಮ ಆಗಿ ರೂಪಿಸಿದ್ದೇವೆ. ಹಾಗಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಏನಂದರೆ, ಆ ಸಾಹಿತ್ಯ ಕ್ಷೇತ್ರದ ಬಗ್ಗೆ 2 ಮಾತುಗಳನ್ನು ಆಡ್ತಕ್ಕಂಥದ್ದು, ಮತ್ತೆ ಒಂದು ಹಾಡಿನ ಮುಖಾಂತರ ಅವರಿಗೆ ಮನದಟ್ಟತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇವತ್ತು ದಾರಾ ಬೇಂದ್ರೆ ಅವರು ಮೇಡಮ್ ಅವ್ರು ಹೇಳ್ದಂಗೆ, ಅವರೇನು ಸಾಮಾನ್ಯವಾಗಿ ಭಾಳ ಸುಖವಾಗಿ ಬಂದಂಥವರೆಲ್ಲ ತನ್ನ ಬದುಕಲ್ಲಿ ಹಲವಾರು ಕಷ್ಟಗಳನ್ನು ಪಟ್ಟು ಅವರ ಬಾಲ್ಯದಲ್ಲೇ ತನ್ನ 7ನೇ ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡು ಚಿಕ್ಕಪ್ಪನ ಮನೆಯಲ್ಲಿ ಬಾಂಬೆನಲ್ಲಿ ಹೋಗಿ ಅವರು ವ್ಯಾಸಂಗವನ್ನು ಮಾಡಿ, ತದನಂತರ ಅವರು ಏನು ಉಪನ್ಯಾಸವನ್ನು ಮಾಡಿ, ಅಲ್ಲೂ ಕೂಡ ಅವರ ಚರಿತ್ರೆ ಬಹಳ ಅದ್ಭುತವಾಗಿರ್ತದೆ. ಅವರ ಹಾಡುಗಳು ಕೂಡ ಹಲವಾರು ಹಾಡುಗಳು ಇವತ್ತು ಚಲನಚಿತ್ರದಲ್ಲಿ ಇವತ್ತು ಕೂಡ ಮೆಲುಕಾಗ್ತಾ ಇದೆ.
ಇವತ್ತು ಪ್ರತಿ ವರ್ಷ ಯುಗಾದಿ ಹಬ್ಬ ಬಂದ್ರೆ ಯುಗಾದಿ ಕಳೆದರು ಮರಳಿ ಬರುತ್ತಿದೆ ಅಂತ ಹೇಳಿ ಯುಗಾದಿಯ ದಿನವನ್ನು ಕೂಡ ಪ್ರತಿ ವರ್ಷ ಯುಗಾದಿ ಯಾವ ರೀತಿ ಮರಳಿ ಬರ್ತದೋ ಆ ಹಾಡನ್ನು ಕೂಡ ನಮ್ಮ ದಾರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥದ್ದು. ಮೇಡಮ್ ಅವ್ರು ಹೇಳಿದ್ರು, ನೀ ಹಿಂಗ ನೋಡಬೇಡ ನನ್ನ. ಮತ್ತೆ ಆ ಹಾಡು ಕೂಡ ತನ್ನ ಮಗನನ್ನ ಕಳ್ಕೊಂಡಾಗ ಹೆಂಡತಿಯನ್ನ ಯಾವ ರೀತಿ ಹೆಂಡತಿ ಹೇಳ್ತಕ್ಕಂಥ ಈ ಹಾಡು, ಹೀಗೆ ಬಹಳ ಅದ್ಭುತವಾಗಿ ಅವರ ಹಾಡುಗಳು ವಿಭಿನ್ನವಾಗಿ ಇರ್ತಕ್ಕಂಥದ್ದು. ಹಾಡಿನ ಮುಖಾಂತರ ಇವತ್ತು ಅವರು ದಾರಾ ಬೇಂದ್ರೆ ನಮ್ಮ ಜೊತೆಗಿದ್ದಾರೆ. ಮತ್ತೆ ಜ್ಞಾನಪೀಠ ಇವತ್ತು ಅತಿ ಶ್ರೇಷ್ಠವಾದ, ಇವತ್ತು ಕೂಡ ಇವತ್ತು ಎಲ್ಲ ಕಡೆ ಸಾಹಿತ್ಯಗಳು ಕೂಡ ಕಡಿಮೆ ಆಗ್ತಾ ಇದೆ. ಇವತ್ತು ಹಿಂದಿನ ದಿನಗಳಲ್ಲಿ ಬಹಳ ಜನ ಪತ್ರಕರ್ತರಾಗಿ ಬರ್ತಾ ಇದ್ರು, ರಾಜಕೀಯದಲ್ಲಿ ಬರ್ತಾ ಇದ್ರು, ಶಿಕ್ಷಕರಾಗಿ ಬರ್ತಾ ಇದ್ರು, ವಕೀಲರಾಗಿ ಬರ್ತಾ ಇದ್ರು. ಇವತ್ತು ಎಲ್ಲ ಕಡೆ ನಶಿಸಿ ಹೋಗ್ತಾ ಇದೆ. ಎಲ್ಲ ರಂಗಗಳು ನಶಿಸಿ ಹೋಗ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಿಂದಿನದವರನ್ನ ನಾವು ಎಂಥದ್ದು ನೆನಪಾಕೊಂಡಿಲ್ಲ ಅಂದ್ರೆ ಆಗೋದಿಲ್ಲ. ಈಗ ನನ್ನ ತಂದೆ ತಾಯಿ ಇಲ್ಲ ಅಂದ್ರೆ ನಾನು ಬರ್ತಾ ಇದ್ನಾ? ಹಾಗೆ ನನ್ನ ತಂದೆ ತಾಯಿಯವರು, ನಮ್ಮ ತಾತ ಇದ್ರೆ ನಮ್ಮ ತಂದೆ ಬರ್ತಾ ಇಲ್ಲ. ಹಾಗೆ ಈ ಜಗತ್ತಿನಲ್ಲೂ ಕೂಡ, ಈ ಪ್ರಕೃತಿ ಮಾತೆಯಲ್ಲೂ ಕೂಡ ನಮ್ಮ ಹಿಂದಿನದನ್ನ ನಾವು ನೆನೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಆಗಲ್ಲ. ಹಾಗಾಗಿ ಇವತ್ತು ಈ ದೇಶದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಟ್ಟಂತವ್ರನ್ನ ನಾವು ನೆನೆಸ್ಕೊಂಡಾಗಿಲ್ಲ. ಒಂದು 4 ಮಕ್ಕಳು ನಮ್ಮ ಆಶ್ರಮದ ಮಕ್ಕಳು ಬಂದಿದ್ದಾರೆ. ಅವರು ಒಳ್ಳೆ ಹಾಡುಗಾರಿಕೆಯನ್ನು ಆಡ್ತಾರೆ. ಅವರಲ್ಲಿ ಇಂಥ ಜ್ಞಾನಶಕ್ತಿಯನ್ನು ಬರೆದಾಗ ಅವರಲ್ಲಿ ಕೂಡ ನಾಳೆ ಕವಿಗಳಾಗಿಯೋ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಗುಣಮಟ್ಟದ ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳನ್ನ ಚಿನ್ಮಯ ಸೇವಾ ಸಂಸ್ಥೆಯು ಹಲವಾರು, ಇವತ್ತು ನಮ್ಮ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಶಿವಣ್ಣ ಅವ್ರದ್ದು ಬಹಳ ಬಿಜಿ ಶೆಡ್ಯೂಲ್ ಇರ್ತದೆ, ಪ್ರಾಂಶುಪಾಲರು ಬಿಜಿ ಶೆಡ್ಯೂಲ್ ಇರ್ತದೆ, ಸೀತಾ ಮೇಡಮ್ ಅವರು ಬಿಜಿ ಶೆಡ್ಯೂಲ್. ಆದ್ರೂ ಕೂಡ ನಾವು 5 ಅಥವಾ 20 ಜನ ಸೇರಿ ಮಾಡಿದ್ರು ಕೂಡ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇದು ಬಹಳ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಮತ್ತೆ ಯುವ ಜನರಿಗೆ ಪೂರಕವಾದ ಕಾರ್ಯಕ್ರಮಗಳನ್ನ ಇವತ್ತು ನಾನು ಬಹಳ ಕಡೆ ಮಾತಾಡೋದೇ ನನ್ನ ಕೆಲಸ. ಆದ್ರೆ ಹಿಂದೆ ನಾನು ಮೇಡಮ್ ಅವ್ರದ್ದು, ನಾಗವೇಣಿ ಅವ್ರದ್ದು ಹೆಂಗಂದ್ರೆ ನಮ್ದು ಪತ್ರಿಕೆ ಟಿವಿಗಳಲ್ಲಿ ಕಾಣಿಸ್ಕೊಂತೀವಿ. ಆದ್ರೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಮಹೇಶ್ ಅವರು ಕಳೆದ 25 ವರ್ಷಗಳಿಂದ ಹಿಂದೆನೇ ಇರ್ತಾರೆ. ಅವರು ನಮಗೆ ಆಮೇಲೆ ನನಗೆ ಬಹಳ ಹೆಂಗಂತ ಹೇಳಿದ್ರೆ ಹಿಂದಿನಿಂದನೂ ನಮ್ಮೆಲ್ಲ ಕಾರ್ಯಕ್ರಮನ ಇವತ್ತು 2-3 ಗಂಟೆಯಲ್ಲಿ ರೂಪಿಸ್ಬಿಡ್ತಾರೆ. ಹಾಗಾಗಿ ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಡ್ತಿದೆ. ಬಹಳ ಜನ ನಮ್ಮ ಸಂಸ್ಥೆ ಬಗ್ಗೆ ಒಂದು ವಿರುದ್ಧವಾಗಿ ಹೇಳ್ತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಬಿಡ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾರೆ, ಸುಮ್ಮನೆ ಮಾಡಲ್ಲ ಅಂತ. ನಾನು ಈಗಾಗಲೇ ಹೇಳಿದೆ, ಹಲವಾರು ಸರ್ಕಾರಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಸರ್ಕಾರದ ಸೌಲಭ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಚಿನ್ಮಯ ಸಂಸ್ಥೆ. ಹಾಗಾಗಿ ನಾನು ಹೆಚ್ಚು ವಿಚಾರವನ್ನ ಮಾತಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ವಿಚಾರ ನಮ್ಮ ಸಂಸ್ಥೆ ಯಾಕೆ ಮಾಡ್ತಾ ಇರ್ತಾ ಅಂತಕ್ಕಂಥದ್ದನ್ನ ಹೇಳ್ತಾ, ಗೋವಿಂದ್ ನೀವು ಹಾಡಾಡ್ತೀರಾ? ಒಂದು ಹಾಡಾಡಿ ಮೇಡಮ್ ಶುರು ಮಾಡಿ. ಮಾಹಿತಿ ಇದೆ. ಈ ಹಾಡು ನನಗೆ ತುಂಬಾ ಇಷ್ಟ. ಆದ್ರೆ ಇದರ ಭಾವಾರ್ಥವನ್ನೇ ಬದಲಾಯಿಸುವಂತ ಬೇರೆ ಬೇರೆ ಅರ್ಥಗಳಲ್ಲಿ ಹಾಡನ್ನ, ಬೇರೆ ಬೇರೆ ಫೀಲ್ಗಳಲ್ಲಿ ಹಾಡನ್ನ ಕೇಳಿದ್ದೀನಿ. ಅವಾಗ ತುಂಬಾ ದುಃಖ ಪಟ್ಟಿದ್ದೀನಿ. ಅವ್ರು ಅದನ್ನ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿ ಹಾಡಿದಂತಹ ಜನನು ನಾನು ನೋಡಿದ್ದೀನಿ. ಇಂಡಸ್ಟ್ರಿ ಫಂಕ್ಷನ್ ಮಾಡಬೇಕಾದಾಗ ನಾನು ಹಾಡು ಕೇಳಿದ್ದೀನಿ. ಅಲ್ಲಿ ಕರೆಕ್ಷನ್ ಮಾಡಿದ್ರು ಅದನ್ನ ತಗೊಳ್ಳೋಷ್ಟು ಏನಂತಾರೆ ಸೃಜನಶೀಲತೆ ಇಲ್ಲದೆ ಇರುವಂತಹ ಇದು ಹಾಡಿದೆ. ನನಗೆ ತುಂಬಾ ಮೆಮೊರಿ ಇದೆ ಈ ಹಾಡಿಗೆ. ಈ ಹಾಡು ಸಂದರ್ಭ ಏನು ಅಂದ್ರೆ, ಮಗನ್ನ ಕಳ್ಕೊಂಡಿರುವಂತಹ ದಾರಾ ಬೇಂದ್ರೆ ಆ ಸಂದರ್ಭ ಹೇಗಿರುತ್ತೆ ಅನ್ನೋದು ನಾವೆಲ್ಲ ಮೇ ಬಿ ಕೆಲವೊಂದು ಅನುಭವಗಳಿಲ್ಲದೆ ಇದ್ರೆ ಅದನ್ನ ನಾವು ಅನುಭವಿಸಿ ಹೇಳೋದು ಕಷ್ಟ. ಆದ್ರೆ ಅದು ಕಷ್ಟಕರವಾದ ಸಂದರ್ಭ ಅಂತ ಮಾತ್ರ ನಮ್ಗೆ ಅರ್ಥ ಆಗುತ್ತೆ. ಮಗನ್ನ ಕಳ್ಕೊಂಡಿರುವಂತ ಹೆಂಡ್ತಿನ ನೋಡಿ, ಹೆಣ್ಮಕ್ಳದ್ದು ಏನು ಒಂದು ವಿಶೇಷತೆ ಅಂದ್ರೆ ಅವರು ಕಷ್ಟನ ಕಣ್ಣೀರಲ್ಲಿ ಹೇಳ್ಬಿಡ್ತಾರೆ, ಅಲ್ಲಿಗೆ ಅರ್ಧ ಭಾರ ಇಳ್ದ ಹಾಗೆ. ಆದ್ರೆ ಒಬ್ಬ ಗಂಡು ತನ್ನ ದುಃಖನ, ಸಂತೋಷನ, ತನ್ನಲ್ಲಿರುವ ಆ ಭಾವನೆಗಳನ್ನ ವ್ಯಕ್ತವಾಗಿ ಓಪನ್ ಆಗಿ ಹೇಳುವಂಥ ಆ ಫ್ರೀಡಮ್ನ ಇನ್ನೂ ಎಲ್ಲೂ ಪಡೆದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಕಂಪ್ಲೀಟ್ ಆಗಿ ಯಾರು ಎಲ್ಲೂ ವ್ಯಕ್ತಪಡಿಸೋದಿಲ್ಲ ಒಬ್ಬ ಗಂಡಸು ತನ್ನ ಭಾವನೆಗಳನ್ನ. ಆಗ ಬೇಂದ್ರೆ ಅವರು ಆ ನೋವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಂಡತಿಗೆ ಹೇಳಿದಂತಹ ಮಾತುಗಳು ಈ ಕವನ ರೂಪದಲ್ಲಿ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಂಗ ನೋಡಲೇ ನಿನ್ನ.
ದಾರಿಲಿ ನೆನೆದ ಕೈ ಹಿಡಿದ ನೀನು ತಣ್ಣಾಗಂತ ನಾ ತಿಳಿದು ಬಿಡುವಲ್ಲೇ ಇನ್ನೊನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆನೆ ಎಲ್ಲಿಂದ ಅಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದೆ ಏನು ನೀನನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಮಿಗಿಲ ಕೊಂಡುಣಿವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾ ಹಗಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡು ನಡುಕ ಹುಚ್ಚು ನಗೆ ಯಾಕ ಹನಿ ಒಡೆಯಲಿಕ್ಕೆ ಬಂದಂಥ ಮೋಡ ತಡೆದಾಂಗ ಗಾಳಿಯ ನೆವಕ ಅತ್ತಾರ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರೆಸತಿ ದುಃಖ ಎದೆ ಬಡಿಸಿ ಕೆಡವು ಬಿರಿಗಣ್ಣು ಬ್ಯಾಡ ತುಟಿಗಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದ ನನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ ತಿರುಗಿ ನಾ ಹಂಗ ನೋಡಲೇ ನಿನ್ನ. ಆಕ್ಚುಲಿ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ನಾವು ಒಂಚೂರು ಅದನ್ನ ಮಾಡ್ಬೇಕು ಅನ್ಕೊಂಡೆ. ಸರ್ ಅದನ್ನ ಅಲ್ಲಿ ಕೊಟ್ರು, ಪರವಾಗಿಲ್ಲ. ಒಂದು ಏನಂತಂದ್ರೆ ಕೆಲವೊಂದು ಅವರ ಒಂದು ಇದ್ವು, ಧಾರ್ಮಿಕತೆನೂ ಇತ್ತು. ಆಮೇಲೆ ಎಷ್ಟು ಅದರಲ್ಲಿ ಒಂದು ತುಂಬಾ ಫೇಮಸ್ ಆಗಿತ್ತು ಅಂತಂದ್ರೆ ನಕ್ಲು ನಾನಣ್ಣ ಅಂತ ಅವ್ರು ಬರ್ದಿರ್ತಕ್ಕಂಥ ಒಂದು ಕೃತಿ. ಅದರಲ್ಲಿ ಏನಾಗಿತ್ತು ಅಂತಂದ್ರೆ ಜೀವನದಲ್ಲಿ ಪ್ರತಿ ಒಬ್ಬ ವ್ಯಕ್ತಿ ಒಂದು ಹುಡುಕಾಟದಲ್ಲಿ ಇರ್ತಾನೆ. ಏನ್ ಹುಡುಕ್ತಿರ್ತೀವಿ ಅನ್ನೋದಕ್ಕೆ ನೇರವಾಗಿ ಯಾರು ಏನ್ ಅನ್ಕೋತಾರೆ, ಯಾರು ಏನ ಬೇಜಾರಾಗ್ತಾರಲ್ಲ, ಅವ್ರಿಗೆ ಏನಿರುತ್ತೋ ಕರೆಕ್ಟ್ ಆಗಿ ಸರಿ ಇದ್ದು ನೇರವಾಗಿ ಹೇಳ್ತಕ್ಕಂಥ ಒಂದು ಮನಸ್ಥಿತಿ ಅವರ ಒಂದು. ಆದ್ರೆ ಅವ್ರ ವಿಚಾರಗಳು ಎಷ್ಟು ತೀಕ್ಷ್ಣವಾಗಿ ಆಳವಾಗಿತ್ತು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏನನ್ನ ಅನುಭವಿಸ್ತಿದ್ದಾರೆ ಅನ್ನೋದನ್ನ ಅವ್ರ ಸಾಹಿತ್ಯದ ಮೂಲಕ ಅವರು ಪ್ರತಿಬಿಂಬಿಸ್ತಾರೆ. ಇದೆ. ಅವರು ಸುಮಾರು 85 ವರ್ಷಗಳ ಕಾಲ ಅವರ ಜೀವಿತಾವಧಿಯಲ್ಲಿ ಕಷ್ಟಗಳನ್ನು ಅನುಭವಿಸಿ ಆ ಕಷ್ಟದ ಜೀವನವನ್ನೇ ಅವರನ್ನು ನಡೆಸಿ ಜೊತೆಗೆ ಕಾವ್ಯ ರೂಪದಲ್ಲಿ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಿದಂಥ ಬಹುಶಃ ಅವರೊಬ್ಬರೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಕಾರಣ ಏನಂದರೆ ಈ ಕವಿ ಮತ್ತು ಕಾವ್ಯ ಇವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಒಂದು ನೇರವಾಗಿ ಇಲ್ಲದೇ ಇದ್ರೂ ಒಂದು ಕಲ್ಪನಾ ರೂಪದಲ್ಲಿ ಈಚೆ ಬರ್ತದೆ. ಆದರೆ ದಾರಾ ಬೇಂದ್ರೆಯವರ ವಿಚಾರದಲ್ಲಿ ಅವರ ಕಾವ್ಯ ರೂಪದಲ್ಲಿ ಅವರ ಗಂಡ ಹೆಂಡತಿ ಮಧ್ಯೆ ನಡೆಯುವಂಥ ಸಂದರ್ಭ, ಅವರ ನೋವನ್ನು ಅನುಭವಿಸುವಂಥ ಏನಿದೆ ಅವೆಲ್ಲವೂ ಕೂಡ ಕಾವ್ಯ ರೂಪದಲ್ಲಿ ಹೊರತಂದಂಥವ್ರು ಬಹುಶಃ ದಾರಾ ಬೇಂದ್ರೆಯವರು ಮಾತ್ರ ಅಂತ ಈ ಸಂದರ್ಭದಲ್ಲಿ. ಅವರು ಬಹಳಷ್ಟು ನಿಷ್ಠುರವಾದಿ, ಜೊತೆಗೆ ಒಂದು ನಿಷ್ಠುರವಾದ ಯಾಕೆ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಏನು ತೋರಿಸ್ತದ ನಿಜವಾದ ವಾಸ್ತವಾಂಶವು ಏನಿದೆ ಅದನ್ನು ಮಾತ್ರ ಬರೆದು ಜನಕ್ಕೆ ಮನಮುಟ್ಟುವಂದರು. ಅದೇ ಕಾರಣಕ್ಕೋಸ್ಕರ ಅವರ ಬರೆದಂತಹ ಕಾವ್ಯಗಳು ಎಲ್ಲ ಕೂಡ ನಿರಂತರವಾಗಿ ಇನ್ನೂ ಒಂದು 100 ವರ್ಷ ಆದರೂ ಕೂಡ ನಿರಂತರವಾಗಿ ಇರುವಂತಹ ಓದುವಂತಹ ಕೆಲಸವನ್ನು ಮಾಡುವಂಥದ್ದು ದಾರಾ ಬೇಂದ್ರೆಯವರ ಕವನಗಳ ಸಾಹಿತ್ಯ. ಅವರ ಒಂದು ಬಹುಶಃ ಇವತ್ತಿನ ಸಂದರ್ಭದಲ್ಲಿ ನಾವು ಇವಂಥ ಕಾರ್ಯಕ್ರಮಗಳು ನಿರಂತರವಾಗಿ ನಡಿಬೇಕು ಅಂತ ನಮ್ಮೆಲ್ಲರ ಒಂದು ಇಚ್ಛೆ. ಆ ಒಂದು ಒಂದು ಪ್ರಯತ್ನವನ್ನು ಚಿನ್ನಪ್ಪನವರು ಮತ್ತು ಮಹೇಶ್ ಅವರು ನಡೆಸ್ತಾ ಇದ್ದಾರೆ. ನಾವು ಇವತ್ತು ಕಾಫಿ ಪತ್ರಿಕೆ ಓದಿದ್ರೆ ಕಾಫಿ ಕುಡಿಯೋದಿಲ್ಲ, ಪೂರ್ತಿ ಓದಿದ್ರೆ ಊಟ ಮಾಡೋದಿಲ್ಲ ಅನ್ನೋ ಪರಿಸ್ಥಿತಿ ನಾವು ಹಿಂದಿನ ಕಾಲದವರು ಮಾಡ್ಕೊಂಡಿದ್ರೆ ಈಗ ನಮ್ಮ ಮಕ್ಕಳು ಕೂಡ ಯಾವ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿಬಿಟ್ಟು ಯಾವ್ದು ರೀಲ್ಸ್ ಬಂದಿದೆ,
ಯಾವುದನ್ನು ನಾವು ನೋಡಬೇಕು ಅನ್ನೋ ಮನಸ್ಥಿತಿ ಇದ್ದಾಗ ನಾವು ಪುಸ್ತಕಗಳನ್ನು ಓದುವಂಥ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕಿಂತ ಮುಂಚೆ ಪತ್ರಿಕೆಗಳನ್ನು ಓದುವಂಥ ಕೆಲಸನೇ ಮಾಡೋದು. 2020 ಕೊರೋನಾ ಬಂದ ನಂತರ ಪತ್ರಿಕೆಗಳನ್ನು ಓದುವಂಥವ್ರು 60-70% ಕಡಿಮೆ ಆಗಿಬಿಟ್ಟಿದ್ದಾರೆ. ಅದು ಮಾರಾಟ ಕೂಡ ತೆಗೆಯುವಂಥವ್ರು ಕೂಡ ನಡೀತಾ ಇದೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಸಾಹಿತ್ಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದರೆ ಭಾಳ ಅನುಕೂಲ. ಇಲ್ಲೆಲ್ಲ ಬಂದಿರೋರು ಯಾರೋ ಕಡ್ಡಾಯವಾಗಿ ಬಂದಿರುವಂಥ ಒಂದು ಸಾಹಿತ್ಯ ಅಭಿಮಾನಿಗಳಾಗಿ ನಮ್ಮದು ಒಂದು ಕೂಡ ಒಂದು ಚಿಗುರು ಅಂದರೆ ಒಂದು ಸಿಂಚನ ಮಾಡಿದಂಥವ್ರು ಮಹೇಶ್ ಮತ್ತು ಚಿನ್ನಪ್ಪನವರು. ಇನ್ನೂ ಸಾಕಷ್ಟು ಜನ ಇದ್ದರೂ ಕೂಡ ಈ ವ್ಯಾವಹಾರಿಕ ಪ್ರಪಂಚದಲ್ಲಿ ನಾವು ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಹೋಗ್ಬೇಕು ಬೇಡವಾ ಅನ್ನೋ ಒಂದು ಇದು ಹುಮ್ಮಸ್ಸಲ್ಲಿ ನಾವು ಇರ್ತೀವಿ. ಆದರೆ ಈ ಒಂದು ಕಾರ್ಯಕ್ರಮಗಳು ನಿರಂತರವಾಗಿ ನಡೆದ್ರೆ ಭಾಳ ಅನುಕೂಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ. ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಿಶಿಣ ಹಚ್ಚಿ, ಹಸಿರು ಹಚ್ಚಿ ಚುಚ್ಚಿ ಮೇಲ ಕರಿಶಿಣ ಹಚ್ಚಿ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ. ಏನೋ ಬಣ್ಣ ಬಣ್ಣ, ಏನೋ ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ, ಏನೋ ಬಣ್ಣ ಬಣ್ಣ ನಡುವೆ ನವಿಲ ಗಣ್ಣ. ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ರೇಷ್ಮೆ ಪಕ್ಕ ನಯ ಮುಟ್ಟಲಾರೆ ಭಯ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ. ಹೂವಿನ ಪಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿನ ಪಕಳಿಗಿಂತ ತಿಳಿವು ತಿಳಿವು ಅಂತ, ಹೂವಿಗೆ ಹೋಗಿತ್ತಾವ ಗಲ್ಲ ತೀವಿತಾವ, ಹೂವಿಗೆ ಹೋಗಿತ್ತಾವ ಗಲ್ಲ ತೀವಿತಾವ, ಪಾತರಗೀತಿ ಪಕ್ಕ ನೋಡಿದೆ ನಕ್ಕ, ಪಾತರಗೀತಿ ಪಕ್ಕ ನಗುಮಲ್ಲಿಗೆ ಆಲಂಬಾಡಿಯ ಗುರುಮಠಕ್ಕೆ ಹೋಗುವೆನು, ನಗುಮಲ್ಲಿಗೆ ಆಲಂಬಾಡಿಯ ಗುರುಮಠಕ್ಕೆ, ಜಾನ ಚೊಲ್ವೈನ ಜಾತುರಿಗೆ ಹೋಗುವೆನು ನಾಗುಮಲ್ಲಿಗೆ, ಜಾನ ಚೊಲ್ವೈನ ಜಾತುರಿಗೆ ಹೋಗುವೆನು ನಾಗುಮಲ್ಲಿಗೆ, ಹೋಗುವೆನು ನಗುಮಲ್ಲಿಗೆ ಆಲಂಬಾಡಿಯ ಗುರುಮಠಕ್ಕೆ, ಹೋಗುವೆನು ನಗುಮಲ್ಲಿಗೆ ಆಲಂಬಾಡಿಯ ಗುರುಮಠಕ್ಕೆ, ಜಾನ ಚಲ್ವೈನ ಜಾತುರಿಗೆ ಹೋಗುವೆನು ನಾಗುಮಲ್ಲಿಗೆ, ಜಾನ ಚಲ್ವೈನ ಜಾತುರಿಗೆ ಹೋಗುವೆನು ನಾಗುಮಲ್ಲಿಗೆ. ಕಲ್ಯಾಣಿಯ ಸುತ್ತ ಕಲ್ಲಿಲ್ಲ ಮುಳ್ಳಿಲ್ಲ, ಕಲ್ಯಾಣಿಯ ಸುತ್ತ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆ ಗಾತ್ರ ಗಿಡವಿಲ್ಲ, ಹೋಗುವೆನು ನಾಗುಮಲ್ಲಿಗೆ. ಈ ಒಂದು ಚಿನ್ಮಯ ಸೇವಾ ಸಂಸ್ಥೆಯು ಬಹಳ ಅನನ್ಯವಾದಂಥ ಅವಿಸ್ಮರಣೀಯವಾದಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ನಾನು ಚಂದಾಪುರಕ್ಕೆ ಪ್ರಾರಂಭದಲ್ಲಿ ಕಾಲಿಟ್ಟ ಸಂದರ್ಭದಲ್ಲಿ ನನಗೆ ಮೊದಲು ಪರಿಚಯ ಆದ ಸಾಹಿತ್ಯಾತ್ಮಕವಾದ ವ್ಯಕ್ತಿ ಸಾಹಿತ್ಯ ಕಾರ್ಯಕ್ರಮಕ್ಕೆ ಮಹೇಶ್ ಅವರು. ಆ ಮೂಲಕ ಬೇರೆ ಬೇರೆ ಎಲ್ಲ ಸಾಹಿತಿಗಳನ್ನ ಒಡನಾಟದಿಂದ ಸಂಪರ್ಕಕ್ಕೆ ಒಂದು ಜೇನುಗೂಡು ಸಾಹಿತ್ಯ ಮೂಲಕವಾಗಿ ಹಲವಾರು ಕಾರ್ಯಕ್ರಮ ರೂಪಿಸೋದಕ್ಕೆ ಕಾರಣ ಆಯಿತು. ನನ್ನ ಮಾರ್ಗದರ್ಶಕರು ಗುರುಗಳಾಗಿರ್ತಕ್ಕಂಥ ಶಿವಣ್ಣವರು, ಹಾಗೆ ವಿಜಯ್ ಕುಮಾರ್ ಸರ್ ಅವರು, ನಾಗವಣಿ ಮೇಡಮ್ ಅವರು ಹಾಗೂ ಚಿನ್ನಪ್ಪ ಅವರು ಎಲ್ಲ ಜೊತೆಗೂಡಿ ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳಿಗೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೂ 750 ಕವಿಗೋಷ್ಠಿಗಳನ್ನ ಸಣ್ಣ ಪುಟ್ಟ ಎಲ್ಲ ಮನೆ ಮನೆಯಲ್ಲಿ ಕವಿಗೋಷ್ಠಿ ಇರ್ಬೋದು, ಕಾಡಿನಲ್ಲಿ ಕವಿಗೋಷ್ಠಿ ಇರ್ಬೋದು, ಶಿವಣ್ಣನಲ್ಲಿ ಗೊತ್ತು ಎಲ್ಲಿ ಸಿಕ್ಕದಲ್ಲ ಒಂದು ಪುಟ್ಟ ಕವಿಗೋಷ್ಠಿ ಮಾಡಿ 4 ಜನ ಸೇರೋ ಅದೇ ಕವಿಗೋಷ್ಠಿ. ಯಾಕೆಂದ್ರೆ ಸೀಮಿತ ಇರಬಾರ್ದು, ಅದು ಮಿತಿಗೊಳಿಸಬಾರ್ದು. ಹಾಗಾಗಿ ಸಾಹಿತ್ಯ ಅಂತಕ್ಕಂಥ ಹರಿಯುವ ನದಿ ಆಗಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಆಗಿತ್ತು. ಈ ನಿಟ್ಟಿನಲ್ಲಿ ಬೇಂದ್ರ ಬಗ್ಗೆ ಮಾತಾಡೋ ಒಂದು ಹೇಳೋದು, ನನಗೆ
ಬಹಳ ಇಷ್ಟವಾದಂಥ ಕವಿಗಳಲ್ಲಿ ಹೊರಕವಿ ಬೇಂದ್ರೆ. ಬೇಂದ್ರೆ ಯಾಕಪ್ಪ ಅಷ್ಟು ಇಷ್ಟ ಆಗ್ತಾರೆ ಅಂದರೆ, ನಿಷ್ಕಲ್ಮಶವಾದಂಥ ಬರಹಗಾರ, ತೋಚಿದ ತಟ್ಟಂತೆ ಗೀಚು ಬಿಡುವಂಥ ವ್ಯಕ್ತಿತ್ವ, ಯಾವುದು ಫಿಲ್ಟರ್ ಇಲ್ಲ, ವಿತೌಟ್ ಫಿಲ್ಟ್ರು. ಬಟ್ ಆದರೆ ಬಹಳ ಬಟ್ಟಿ ಎಸ್ತಕ್ಕಂಥ ಗಟ್ಟಿತನದ ಸಾಹಿತ್ಯ, ಅಷ್ಟು ಇದಾಗಿರ್ತದೆ. ಅದಕ್ಕೆ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಬೇಂದ್ರೆ ಅವ್ರನ್ನ. ಬೇಂದ್ರೆ ಯಾರು ಸರ್, ನಿಮ್ಮ ಕವಿತೆ ಇಷ್ಟು ಚಲೋ ಐತಲ್ರಿ, ಆ ಚಲೋ ಇದೆಯಕ್ಕೆ ಹೆಂಗ್ ಸಾಧ್ಯ ಆಯ್ತ್ರಿ ಅಂತ ಆ ಧಾರವಾಡ ಭಾಷೆಯಲ್ಲಿ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಏ ತಮ್ಮ, ಕವಿತೆ ಚಲೋ ಅಲ್ಲೋ ತಮ್ಮ, ಕವಿತೆ ಬರೆಯೋದಕ್ಕೆ ಕನ್ನಡ ಪದಗಳು ಚಲೋ ಐತೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಕವಿತೆ ಬಡವ ಒಲವೇ ಬದುಕು, ಹಂಚಿಕೊಂಡವು ಅದಕ್ಕೂ ಇದಕ್ಕೂ ಎದಕ್ಕೂ ಅಂತ ಹೇಳ್ತಾರಲ್ಲ. ನಾನು ಕೊಟ್ಟ ವಸ್ತು ಒಡವೆ ಮುತ್ತು ರತ್ನ ಮುತ್ತು, ನನಗೆ ಅವಳಿಗೆ ಗೊತ್ತು, ಹಂಚಿಕೊಂಡವು ಅದಕ್ಕೂ ಇದಕ್ಕೂ, ತೋಳ ಒಳಗೆ ತೋಳ ಬಂದೆ, ಕೆನ್ನೆ ತುಂಬ ಮುತ್ತು. ಎಷ್ಟು ಚೆನ್ನಾಗಿ ಸಂಸಾರವನ್ನ, ಬಾಂಧವ್ಯವನ್ನ ಯಾವ ರೀತಿ ಗಟ್ಟಿಯಾಗಿ ಹಿಡಿಬಹುದು, ಬಡತನ ಇದ್ರೆ ನಿಜವಾದು ಅನ್ನೋದಕ್ಕೆ ಒಂದು. ಮತ್ತೆ ಇನ್ನೊಂದು ಕವಿತೆಯಲ್ಲಿ, ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಂಗ ಬೀರಿ, ಮುಂದ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ, ಮುಂದ ಹೋದ ಹಿಂದ ನೋಡದ ಗೆಳತಿ, ಹಿಂದ ನೋಡದ ಗೆಳತಿ, ಹಿಂದ ನೋಡದ. ಮೂಲಕ ಮಹೇಶ್ ಅವರು ಹೇಳಿದಾಗೆ, ಮೊದಲು ವಿಜಯ್ ಕುಮಾರ್ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಒಂದೊಂದು ಶಾಲೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು, ನಾವು ಅದಕ್ಕೆ ಹೋಗ್ತಾ ಇದ್ವಿ. ಡಾಕ್ಟರ್ ಬೈರೇಗೌಡರು ಅವರು ಫಸ್ಟ್ ಶುರು ಮಾಡಿದ್ರು. ಆ ದಿನ ಅವ್ರ ಪುಸ್ತಕಗಳೆಲ್ಲ ಕೊಟ್ಟು ಪ್ರತಿಯೊಂದು ದಿನ ಆ ಕವಿಗಳ ಬಗ್ಗೆ ಯಾವ ಶಾಲೆಗೆ ಹೋಗ್ತಾರೋ ಅವತ್ತು ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮವನ್ನು ಚಿನ್ಮಯ ಸೇವಾ ಸಂಸ್ಥೆಯ ಮುಖಾಂತರ ತುಂಬ ಚೆನ್ನಾಗಿದೆ. ಟೈಟ್ಲ್ ಕೂಡ ಮನ. ಇವತ್ತು ಮನೆಯಲ್ಲಿದೆ, ನಮ್ಮ ಮನದಲ್ಲೂ ಕೂಡ ಇವತ್ತು ಬೇಂದ್ರೆಯವರ ಬಗ್ಗೆ ಹಾಡುಗಳೆಲ್ಲ ಕೇಳಿರ್ತೀರಿ. ಇವರೇ ಬೇಂದ್ರೆ ಬರೆದಿದೆ ಅಂತ ಎಷ್ಟು ಜನ ಗೊತ್ತಿರಲ್ಲ. ಹಾಗಾಗಿ ಅಂಥ ಒಂದು ಕಾರ್ಯಕ್ರಮವನ್ನು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಉಳಿಯುವಂತೆ, ಅಚ್ಚಳಿಯದೆ ಉಳಿಯುವಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಈಗಾಗಲೇ ನಾನು ಸ್ವಲ್ಪ ಕವಿಗಳ ಬಗ್ಗೆ ಮಾತಾಡೋಂತೆಲ್ಲ ರೆಡಿ ಮಾಡಿ, ನಾನು ಹೇಳಿದ್ದೆಲ್ಲ ಹೇಳ್ಬೋದು. ಅತ್ಯುತ್ತಮವಾಗಿ ಕವಿ ಪರಿಚಯವನ್ನು ಶ್ರೀಮತಿ ಕಾಂಚನ ಗೌಡರವರು ಏನೋ ಕಾರಣಾಂತರಗಳಿಂದ ಕಾರ್ಮಿಕರ ಹಲವಾರು ಕವಿಗಳನ್ನ ನಾವು ಕಾವ್ಯದ ಬಗ್ಗೆ ಆಸಕ್ತಿ ಅಂದರೆ ಸುಮಾರು ಕವಿಗಳನ್ನು ಪರಿಚಯ ಮಾಡಿಕೊಟ್ರು. ಮೊದಲಿಗೆ ಮಹೇಶ್ ಕಾವ್ಯದ ಒಡನಾಟ ಅಂತ ಪ್ರತಿ ವರ್ಷ ಮಾಡ್ತಿದ್ರು ಟೀಚರ್ಸ್ಗೆ 2 ದಿನ ವರ್ಕ್ಶಾಪ್. ರಮಣ ಮಹರ್ಷಿ ಆಶ್ರಮ ಇಲ್ಲಿ ಪಕ್ಕದಲ್ಲಿದೆ, ಅಲ್ಲಿ ಕನ್ನಡ ಸಾರಸ್ವತ ಲೋಕದ ಎಲ್ಲ ಬಹುಶಃ ಕವಿಗಳನ್ನು ಕರೆಸಿದ್ದೀವಿ. ಕಂಬಾರ್ ಇರ್ಬೋದು, HS ವೆಂಕಟೇಶ್ ಮೂರ್ತಿ ಅವರು, ನಿಸಾರ್ ಅಹಮದ್ ಅವರು, ಹೀಗೆ BR ಲಕ್ಷ್ಮಣರಾವ್ ಎಲ್ಲರೂ ಕರೆಸಿ ವೈದೇಹಿ ಮೇಡಮ್ ಎಲ್ಲ ಸುಮಾರು ಹೊತ್ತು ಮಾಡಿಸ್ತಾ ಇರ್ತೀವಿ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಮಾಡಲ್ಲ ನಾವು. ಕನ್ನಡ ರಾಜ್ಯೋತ್ಸವ ನೆನಪಲ್ಲಿ ಒಂದು ಶಿಕ್ಷಕರಿಗಾಗಿ ಒಂದು ಕಾರ್ಯಾಗಾರ. ಇದು ಮೂಲತಃ ನಮ್ಮ ಮಹೇಶ್ ಅವರ ಮುಖಾಂತರ ಶುರು ಮಾಡಿದ್ದು. ಚಿನ್ನಪ್ಪ ಅವರು ಸಪೋರ್ಟ್ ಮಾಡಿದ್ದಾರೆ ಆ ಕಾರ್ಯಕ್ರಮಗಳಿಗೆಲ್ಲ. ನಾಗವೇಣಿ ಮೇಡಮ್ ಬಂದಿದ್ದಾರೆ, ಒಳ್ಳೆ ಫೋಟೋಗಳು ತೆಗೆಸ್ಕೊಂಡಿದ್ದಾರೆ. ಮತ್ತೆ ಯಾಕಂದ್ರೆ ನೆನಪಲ್ಲಿ ಉಳಿತದೆ, ಫೋಟೋಗಳು ಅವಾಗ ಹಾಕ್ತಾರೆ ಹಳೆ ಫೋಟೋಗಳನ್ನ. ನಾವು ಯಾವುದು ನಾಗವೇಣಿ ಮೇಡಮ್ ಬಂದಿದ್ರು ಅಂತ ಅವಾಗ ನೋಡ್ಕೊಂಡವರು. ನಾಗವೇಣಿ ಮೇಡಮ್ ಅವರು ಕಳೆದ ಜೂನ್ 5ರಂದು ಒಂದು ಕಾರ್ಯಕ್ರಮಗಳಿದ್ದು ಪರಿಸರ ದಿನಾಚರಣೆಗೆ ಭಾಗವಹಿಸಿದ್ರಿ. ಮೇಡಮ್ ಅವರು ಮತ್ತು ಮಹೇಶ್ ಅವರ ಶ್ರೀಮತಿಯವರು ಕೂಡ ಭಾಗವಹಿಸಿದ್ರು. ಯಾರಾದ್ರೂ ಕೇಳ್ತಾ ಇರ್ತಾರೆ ಚಿನ್ನಪ್ಪ ಅವ್ರ ನೀವು ತಂಡನ ಈ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಮತ್ತೊಂದು ಮಾಡಬೇಕು. ಅವ್ರಿಗೆಲ್ಲರಿಗೂ ಹೊಟ್ಟೆ ಕಿಚ್ಚು ಅಂದ್ರೆ ಏನು ಹಿಂಗೆಲ್ಲ ಮಾಡ್ತಾರಲ್ಲ ಅಂತ. ದ್ವೇಷದಿಂದ ಅಲ್ಲ, ಪ್ರೀತಿಯಿಂದ. ಎಲ್ಲಾದ್ರೂ ನೆನ್ನೆ ಕೂಡ ಒಂದು ಜನಸಿರಿ ಕಾರ್ಯಕ್ರಮ, ಶಿಕ್ಷಕರಿಗೆ ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಏನೋ ಕೇಳ್ತಾ ಇದ್ರು,
ಪ್ರತಿ ವಾರದಲ್ಲೂ ನೀವು ಏನಾದರೂ ದಿನದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಇರ್ತಿರೋ ಹೇಗೆ ಸರ್ ಅಂತ ಯಾರೋ ಮಾತಾಡಿಸ್ತಾ ಇದ್ರು. ನಾನು ಕೂಡ ಹೇಳ್ತಾ ಇದ್ದೀನಿ ಯಾವಾಗಲೂ ಸುದ್ದಿ ಎಷ್ಟಾಕೋ ದಿನ ಚಿನ್ನಪ್ಪರನ್ನ ಹಾಕ್ಬೇಕಾದ್ರೆ ಒಂದು ಪುಸ್ತಕ ದಿನ ನಾವೊಂದು ಎಡಿಷನ್ ಚಿನ್ನಪ್ಪರಿಗೆ ಇಡಬೇಕು. ಹಾಗೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಕ್ಕಂಥ ಇವ್ರ ತಂಡ ಮಹೇಶ್ ಅವರು, ಚಿನ್ನಪ್ಪ ಅವರು, ಮೇಡಮ್ ಅವರಂತೂ ನಾವು ಸುಮಾರು 25-30 ವರ್ಷಗಳಿಂದ 25 ವರ್ಷ ಆಯ್ತು ಮೇಡಮ್, 30 ವರ್ಷ. ನಾನು ಪತ್ರಿಕೆಗೆ ಶುರು ಮಾಡಿ 93 ವಿಜಯ್ ಕುಮಾರ್ ಹೇಳಿದ್ರು ಈಗಾಗಲೇ. ನಾವು ವಿಜಯ್ ಕುಮಾರ್ ಒಂದೇ ಕಾಲಘಟ್ಟದಲ್ಲಿ ಬಂದಂಥವ್ರು. ಹಾಗಾಗಿ ಸುಮಾರು ಇಲ್ಲೇ ಕಾಣಬೇಕು ಉಸಿರಿರು ಕೊನೆಯ ತನಕ. ಒಳಿತು ಮಾಡು ಮನಸ ನೀರದು 3 ದಿವಸ, ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ, ಚೆಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ ನೀರದು 3 ದಿವಸ, ಒಳಿತು ಮಾಡು ಮನಸ. ಹಿಂಗ ನೋಡಿದರ ನನ್ನ ತಿರುಗಿನ ಹೆಂಗ ನೋಡಲಿ ನಿನ್ನ, ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ ಕಂಬೆಯ ಹಣ್ಣು, ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ. ನಿಮ್ಗೆಲ್ಲ ಒಂದು ವಿಚಾರವನ್ನ ಇಲ್ಲಿ ಹಂಚಿಕೊಳ್ತೀವಿ. ಇವತ್ತು ಮಹೇಶ್ ಅವರ ಮನೆಯಲ್ಲಿ ಇವತ್ತು ನಾವಿಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮೆಲ್ಲರಿಗೂ ಹಿರಿಯಕ್ಕ ಉಮಾದೇವಿ ಅವರು, ಅವರ ದೊಡ್ಡಕ್ಕ, ಮತ್ತು ನಮ್ಮ ನಾಗಮಣಿ ಅಕ್ಕ ಅವರು, ಮತ್ತು ಅವ್ರ ತಮ್ಮ ಸತೀಶ್ ಅವರು, ಪಾಪು ಅವರು, ಅವ್ರ ಶ್ರೀಮತಿ ಶ್ವೇತಾ ಅವರು, ಮತ್ತು ಅಕ್ಕನ ಹಿರಿಮಗಳು, ಮತ್ತು ಮಹೇಶ್ ಅವ್ರ ಮಕ್ಕಳು, ಮತ್ತು ಮಹೇಶ್ ಅವರ ತಮ್ಮ ಭರತ್ ಪಾಪು ಅವರ ಮಿಸ್ಸಸ್ಸು ಮಕ್ಕಳು ಆಡಿದ್ರು, ಅವ್ರ ಮಿಸ್ಸಸ್ಸು ಆಡಿದ್ರು. ನಮಗೆಲ್ಲ ಮಾರ್ಗದರ್ಶನ ನಮ್ಮ ಅಕ್ಕ ಉಮ್ಮಕ್ಕ ಅವರು ಪ್ರಾರಂಭದಿಂದ ಅಲ್ಲಿದ್ದಾರೆ, ನಾಗಮಣಿ ಅಕ್ಕವರು. ಮತ್ತು ನಾನು ಇಲ್ಲಿ ಇಷ್ಟೇ ಜನ ಇದ್ದರೂ ಕೂಡ ನಮಗೆ ನಾನು ಮಹೇಶು ನಾಗವೇಣಿ ಕಳೆದ 25-30 ವರ್ಷಗಳಿಂದ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ಅದಕ್ಕೆ ನಮ್ಮ ಕುಟುಂಬಗಳು ಕೂಡ ನಮಗೆ ಬೆನ್ನೆಲುಬಾಗಿದ್ದಾಗ ಮಾತ್ರ ನಾವೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು. ಜೊತೆಗೆ ಇವತ್ತು ನಾಗವೇಣಿ ಅವ್ರ ಮನೆಯಲ್ಲಿ ಆಯಿತು, ಮಹೇಶ್ ಅವ್ರ ಮನೆಯಲ್ಲಿ, ಮುಂದೆ ನಮ್ಮ ಮನೆಯಲ್ಲಿ ನಾವು ನಮ್ಮಿಂದ ಶುರುವಾಗಲಿ ಅಂತಕ್ಕಂಥದ್ದನ್ನೇ ಇವತ್ತು ಮನೆಗಳಲ್ಲಿ ಅಂದರೆ ಇಡೀ ಕುಟುಂಬ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು, ಮತ್ತು ನಮ್ಮ ಹಿರಿಯರಿಗೆ ಅಭಿನಂದಿಸ್ತಕ್ಕಂಥದ್ದು. ಮತ್ತು ಇನ್ನೂ ಒಂದು ಅಂತ ಹೇಳಿದ್ರೆ ನಮ್ಮದು ಮೇಡಮ್ ಅವ್ರದ್ದು 50 ಮುಗೀತು, ಮೇಡಮ್ ಅವ್ರದ್ದು 58 ಇರಬೇಕು, 56 ವರ್ಷ. ಅಂದರೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ವರ್ಷಗಳಾದರೂ ಕೂಡ ಸಮಾಜಮುಖಿಯಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಎಷ್ಟೇ ನೋವಿದ್ರೂ ಕೂಡ ಎಷ್ಟೇ ಇದ್ದಿದ್ರು ಕೂಡ ನಾನು ಆಗಲೇ ಹೇಳ್ದಲ್ಲ, ಪ್ರಕೃತಿಯನ್ನು ನೋಡಿ ಮತ್ತು ಈ ಹಿಂದೆ ಇವತ್ತು ದಾರಾಬೇಂದ್ರಿ ಅವ್ರನ್ನ ಇವತ್ತು ನಾವು ಒಂದು 50 ಜನ ಸೇರಿಕೊಂಡು ನಮ್ಮದೇ ಆದ ದಾಟಿಯಲ್ಲಿ ಅವರವ್ರಿಗೆ ತೋಚಿದಂಥ ಎಲ್ಲ ವಿಚಾರಗಳನ್ನ ಹೇಳಿದಾಗ ಎಲ್ಲೋ ಒಂದು ಕಡೆ ಇಲ್ಲಿ ಬಂದಂಥ ಅನ್ನಪೂರ್ಣಿ ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ ಸಂಸ್ಥೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಆ ಮಗುಗೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟು ಮುಂದೆ ಒಂದು ಒಳ್ಳೆ, ಯಾಕೆ ಅಂತ ಹೇಳಿದ್ರೆ ಇಂಥ ವೇದಿಕೆಯಲ್ಲಿ ಯಾರೋ ಒಬ್ಬರನ್ನು ಹೊರಹೊಮ್ಮತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಚಿನ್ಮಯ ಸೇವಾ ಸಂಸ್ಥೆ ತಾಲೂಕಿನಲ್ಲಿ ಹಲವಾರು ಪ್ರತಿಭೆಗಳನ್ನಿರ್ಬೋದು, ಚುನಾಯಿತ ಪ್ರತಿನಿಧಿಗಳನ್ನು ಕೂಡ ಹೊರಹೊಮ್ಮಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ಪೂರಕವಾಗಿ ಇವತ್ತು ಮನೆಗಳನ್ನೋದಕ್ಕೆ ನಮ್ಮ ಮಹೇಶ್ ಕುಟುಂಬ ಇವತ್ತು ತೊಡಗಿಸ್ಕೊಂಡಂಥ ರೀತಿಯಲ್ಲಿ ಇದೇ ಮನೆಗಳಲ್ಲಿ ಕಾರ್ಯಕ್ರಮ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಮ್ಮ ಸಾಹಿತ್ಯ ಅಕ್ಷರ ಮನೆಗಳಲ್ಲಿ ಈ ರೀತಿ ಮಾಡಬೇಕು ಅಂತ ಹೊರಟಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನನ್ನ ಮತ್ತು ಮಹೇಶು
ನಾಗವೇಣಿ ಅವ್ರನ್ನ ಒಂದು 15 ವರ್ಷಗಳ ಹಿಂದೆ ಪ್ರಜಾವಾಣಿಯಲ್ಲಿ ನಮ್ಮ 3 ಜನ ಬಗ್ಗೆ ಆರ್ಟಿಕಲ್ ಮಾಡಿದ್ರು. ಇವತ್ತು ನನ್ನ ಮನೆಯಲ್ಲಿ ರೋಡ್ದಾಗ ಪ್ರೇಮ್ ಹಾಕಿ ಮಾಡಿಟ್ಟಿದ್ದೀನಿ ನಾನು. ಅಂದರೆ ಏನು ಅದು ಟೈಟ್ಲ್ ಕೊಟ್ಟು ಪ್ರಜಾವಾಣಿಯಲ್ಲಿ ನಮ್ಮ 3 ಜನ ಕೊಟ್ಟಿದ್ದಾರಲ್ಲ, ಅಲ್ಲಲ್ಲ ಸಾಧನೆಯ ಸಂಗಾತಿಗಳು ಅಂತೇಳಿ ನಮ್ಮ 3 ಜನದು ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಮಾಡಿ ಸ್ಟೇಟ್ ನ್ಯೂಸ್ ಮಾಡಿದರು. ನಮ್ಮ 3 ಜನರು ಭಾವಚಿತ್ರ ಹಾಕಿ ಮಹೇಶ್ ಅವರು ಸಿಂಗಾಪುರ್ ಉದ್ಯೋಗವನ್ನು ಬಿಟ್ಟು ಸಮಾಜಮುಖಿ ಕೆಲಸಕ್ಕೆ ಬಂದರು. ನಾಗವೇಣಿಯವರು ಕಾರ್ಮಿಕ ಉದ್ಯೋಗವನ್ನು ಬಿಟ್ಟು ಈ ರಂಗಕ್ಕೆ ಬಂದರು. ಮತ್ತು ನಾನು ಒಂದು ರಕ್ತದಾನದ ಮಹತ್ವದಿಂದ ಈ ಸಮಾಜಮುಖಕ್ಕೆ ಬಂದೆ ಅಂತಕ್ಕಂಥ ವಿಚಾರವನ್ನು ಆ ಸಾಧನೆಯ ಸಂಗಾತಿಗಳಲ್ಲಿ ಈಗಲೂ ಕೂಡ ದೊಡ್ಡದಾಗಿ ಪ್ರೇಮ ಹಾಕ್ಸಿಟ್ಟಿದ್ದೀನಿ. ಅಂಥ ಒಂದು ನಮಗೆ 15 ವರ್ಷಗಳಿಂದಲೇ ಪೂರಕವಾಗಿ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ ಪ್ರಜಾವಾಣಿಯಲ್ಲಿ ನಮ್ಮನ್ನು ಸುದ್ದಿಯನ್ನು ಬಿತ್ತರಿಸಿ ಮತ್ತು ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಬೆಂತಟ್ಟತಕ್ಕಂಥ ನಮ್ಗೆ ಹೇಳಿದ್ರು. ಇವತ್ತು 10-15 ವರ್ಷಗಳಿಂದ 15 ರಾಜ್ಯ, 18 ರಾಜ್ಯ, 20 ರಾಜ್ಯಗಳನ್ನು ಕರೆಸ್ಬಿಡ್ತಾ ಇದ್ವಿ. ನಾನು ಮಹೇಶು ಸರ್ಕಾರದಿಂದ ₹1 ತಗೊತಾ ಇರಲ್ಲ. 280-300 ಜನರನ್ನು ಒಂದೇ ವೇದಿಕೆಯಲ್ಲಿ ಅವರ ರಾಜ್ಯದ ಕಲಾವಿಯನ್ನು, ಬೇರೆ ಬೇರೆ ಭಾಷೆಯ ಕಲೆಗಳನ್ನು ನಾವು ಒಂದೇ ವೇದಿಕೆಯಲ್ಲಿ ಮಾಡಿಸ್ತಾ ಇದ್ವಿ. ಅಂದರೆ ಒಂಥರ ಬಂಡಧೈರ್ಯ ನಮಗೆ. ಅಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡ್ತಾ ಇದ್ವಿ. 300 ಜನ 400 ಜನನ ರಾಷ್ಟ್ರೀಯ ಭಾವೈಕ್ಯತೆ, ಅಂತಾರಾಜ್ಯ ಕಲಾ ಉತ್ಸವಗಳು, ಸ್ಥಳೀಯವಾಗಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಮ್ಮ ಸತೀಶ್ ಊರಲ್ಲಿ ಒಂದು ಸಾರಿ ಮಾಡಿದ್ವಿ. ಈ ರೀತಿಯಾಗಿ ನಾವು ಹಿಂದೆ ಮಾಡ್ಕೊಂಬರ್ತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಾರ್ ಹೇಳಿದ್ರಲ್ಲ, ನೆನ್ನೆ ಎಲ್ಲ ಕೂಡ ಚಿನ್ನಪ್ಪವ್ರು ಹೆಂಗೆ ಮಾಡ್ತಾರೆ ದಿನನಿತ್ಯ, ಎಲ್ಲಿ ಬರ್ತದೆ ದುಡ್ಡು, ನಮ್ಮ ಮಾಧ್ಯಮದವರು ಕೇಳ್ತಾ ಇರ್ತಾರೆ ಹೆಂಗೆ ಬರ್ತದೆ ಅಂತ. ನಾವು ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸ್ಕೊಂಡು, ಮತ್ತೆ ನೋಡಿ ಇವತ್ತು ಭಾನುವಾರ ಆದರೆ ಬೇರೆ ದೃಷ್ಟಿಯಲ್ಲಿ ಇರ್ತಾರೆ ನಮ್ಮವರು, ಆದರೆ ನಮ್ಮದೇ ಆದ ಒಂದು ಇಂಥ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಅದನ್ನೆಲ್ಲ ಉಳಿಸಿ ಇದಕ್ಕೆ ಬಿಡ್ತಾ ಇದ್ದೀವಿ ನಾವು, ಮನೆ ಕಾರ್ಯಕ್ರಮ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಇವತ್ತು ಸರ್ಕಾರಿ ನೌಕರರ ತಾಲೂಕಿನ ಅಧ್ಯಕ್ಷರು ಮತ್ತು ಅವ್ರಿಗೆ ವಾರಕ್ಕೆ 1 ದಿನ ಫುರ್ಸತ್ತಿರ್ತದೆ. ಇಂಥದ್ರಲ್ಲಿ ಕೂಡ 4 ಗಂಟೆಯಿಂದ 7 ಗಂಟೆ, ಇವತ್ತು 3 ಗಂಟೆಗಳ ಕಾಲ ನಮ್ಮೊಟ್ಟಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತೋಡಿಸ್ಕೊಂಡು ಮತ್ತು ಕಾರ್ಯಕ್ರಮದ ಜೊತೆಗೆ ನಮ್ಮೆಲ್ಲರಿಗೆ ಸ್ಫೂರ್ತಿದಾಯಕರಾದಂಥ ಶಿವಣ್ಣ ಸರ್ ಅವರಿಗೆ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಾಹಿತ್ಯ ಅಕ್ಷರ ಪರವಾಗಿ ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಹಿಂದೆ ಲಿಂಕನ್ ಶಾಲೆಯಲ್ಲಿ ಮತ್ತು SFSನಲ್ಲಿ ಪ್ರಾಧ್ಯಾಪಕರಾಗಿ, ಈಗ ಪ್ರಾಂಶುಪಾಲರಾಗಿ ಕಳೆದ 10 ವರ್ಷಗಳ ಹಿಂದೆ ಕಾಲೇಜುಗಳಲ್ಲಿ ಯುವ ಜನರಿಗೆ ಮಾರ್ಗದರ್ಶನ ಮತ್ತು ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಮಹಿಳೆಯರ ಬಗ್ಗೆನೇ ಕುರಿತು ಒಂದು ವಿಚಾರವನ್ನು ಹಂಚ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮ ಕಾಂಚನಗೌಡ ಮೇಡಮ್ ಅವರು ಬಂದು ಒಂದಷ್ಟು ಮಹಿಳೆಯರನ್ನೆಲ್ಲ ಕುರಿತು ಆ ಒಂದು ವಿಚಾರ ಸಂಕಿರಣಗಳ ಜೊತೆಗೆ ಕಳೆದ 10 ವರ್ಷಗಳಿಂದ ಚಿನ್ಮಯ ಸೇವಾ ಸಂಸ್ಥೆಯ ಕೆಲವು ಕಾರ್ಯಕ್ರಮಗಳಲ್ಲಿ ಬಂದು ಇವತ್ತು ದಾರಾ ಬೇಂದ್ರೆ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರ ಬಗ್ಗೆ ಮೊದಲಿಗೆ ಕುರಿತು ಕಾರ್ಯಕ್ರಮವನ್ನು ಹಂಚಿಕೊಂಡಂತ ಕಾಂಚನಗೌಡರು ಮೇಡಮ್ ಅವರಿಗೂ ಕೂಡ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ತಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಿಕ್ಷಕರಾಗಿ, ಕಲಾವಿದರಾಗಿ, ಪ್ರಸ್ತುತ ಚಲನಚಿತ್ರ ರಂಗದಲ್ಲೂ ಕೂಡ ತೊಡಗಿಸಿಕೊಂಡು ಅವರು ಹಲವಾರು ಬಿಜಿ ಶೆಡ್ಯೂಲಲ್ಲೂ ಕೂಡ ಗಾಯಕರಾಗಿ ಈ ದಿನ ಕಾರ್ಯಕ್ರಮದಲ್ಲಿ ಗೀತ ಗಾಯನ ಜೊತೆಗೆ ದಾರಾ ಬೇಂದ್ರ ವಿಚಾರಧಾರೆಗಳನ್ನು ಹಂಚಿಕೊಂಡಂತ ಗೀತಾ ಹರ್ಷವರ್ಧನ್ ಅವರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ, ಸೀತಾ ಹರ್ಷವರ್ಧನ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಚಂದಾಪುರಕ್ಕೆ ದೂರದ ಊರಿನಿಂದ ಬಂದಂತ ಒಬ್ಬ ಗಾಯಕ, ಪತ್ರಕರ್ತ ಮತ್ತು ಸಾಹಿತ್ಯದ ಬಗ್ಗೆ ಹಲವಾರು ವಿಚಾರಗಳನ್ನು ಮಹೇಶ್ ಅವರು ನನಗೆ ಪ್ರಾರಂಭದಲ್ಲಿ ಪರಿಚಯ ಆಗಿ ಇಲ್ಲಿ ಎಂಥದ್ದು ಒಂದು ಜೇನುಗೂಡು ಸಂಸ್ಥೆಯನ್ನು ಕಟ್ಟಿಕೊಂಡು ಮತ್ತು ನನಗೆ ರಾಜ್ಯ ಯುವ ಪ್ರಶಸ್ತಿ ಬಂದಾಗ ಆ ಸಂಸ್ಥೆಯಿಂದ ಮೊದಲಿಗೆ ಸನ್ಮಾನ ಮಾಡಿದ್ರು ಮೂಗಿನೇಳು. ಅದಾದ ನಂತರ ಹಲವಾರು ಪತ್ರಿಕೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ಮೂಗಿನೇಳು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ನಾನು 4 ಗಂಟೆ 10 ನಿಮಿಷ ಅಥವಾ 20 ನಿಮಿಷದಲ್ಲಿ ಕಾರ್ಯ ಮಾಡಿದೆ. ನಾವೊಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಬನ್ನಿ ಅಂತ ಬಂದು ಬಹಳಷ್ಟು ವಿಚಾರಧಾರೆಗಳನ್ನು ಗಾಂಧಿ ನಮ್ಮ ದಾರಾ ಬೇಂದ್ರೆ ಅವರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ಟಂತ ಮೂಗಿನಹಳ್ಳಿ ಮಹೇಶ್ ಅವರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಇಷ್ಟು ಧೈರ್ಯವಾಗಿ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ
ಮತ್ತು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ದುಡ್ಡು ಕಾಸಿಲ್ದಿರೋ ನಾನು ಮಹೇಶು ಹೋಗಿ ಬಂದಿದ್ದೀವಿ ಮತ್ತು ಗುರ್ಸ್ಕೊಂಡಿದ್ದೀವಿ. ಮತ್ತು ಪತ್ರಿಕೆಯಲ್ಲೂ ಕೂಡ ನಾನು ಈ ಕಾರ್ಯಕ್ರಮದ ಬಗ್ಗೆ 4 ಪುಟ 5 ಪುಟ ಬರೀತೀನಿ, ಬೇಕಾದ್ರೆ ಒಂದು ಪುಸ್ತಕನೇ ಬರೆದು ಬಿಡ್ತೀನಿ ಕಾರ್ಯಕ್ರಮ. ಅಂಥ ಕಲೆಯನ್ನು ಕಲಿಸ್ಕೊಟ್ಟವರು ಯಾರು ಅಂತ ಹೇಳಿದ್ರೆ ಈ ತಾಲೂಕಿನ ಕನ್ನಡಪ್ರಭ ವರದಿಗಾರರಾಗಿ ಈ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ತಾಲೂಕು ದರ್ಶನ ಅಂತೇಳಿ ಪುಸ್ತಕವನ್ನು ಬರೆದು ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಅವರು ಯಾವುದಾದ್ರೂ ಈ ಕಾರ್ಯಕ್ರಮದಲ್ಲಿ ಏನು ನಡೀತು ಏನಂತೇಳಿ ಮತ್ತೆ ನನಗೆ ಕಾಲ್ ಮಾಡಿದ್ರೆ ಅರ್ಧ ಗಂಟೆ ಹೇಳ್ತಾರೆ, ಹೀಗೆ ಮಾಡಬೇಕಾಯ್ತು ಹೀಗೆ ಅಂತೇಳಿ. ಹಾಗಾಗಿ ತಾಲೂಕಿನಲ್ಲೇ ಚಿರಪರಿಚಿತರು ಮತ್ತು ನೇರವಾದಿಗಳು. ಅವ್ರನ್ನ ಭಾಳ ಜನ ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಕ್ರೈಮ್ ಪೊಲೀಸ್ ಸ್ಟೋರಿಯಲ್ಲಿ ಈ ತಾಲೂಕಿನಲ್ಲಿ ಒಬ್ಬ ದೊಡ್ಡ ಜನಪ್ರತಿನಿಧಿ ಮೇಲೆ ಬರೆದಿದ್ರು, ಎದುರ್ಕೊಳೋದಿಲ್ಲ. ಆ ರೀತಿಯಾಗಿ ನೇರ ನಿಷ್ಠೇರವಾದಿಯಾಗಿ ನಮ್ಮೆಲ್ಲ ಮಾರ್ಗದರ್ಶನರಾಗಿರ್ತಕ್ಕಂಥ CR ವಿಜಯಕುಮಾರ್ಗೂ ಈ ಸಂದರ್ಭದಲ್ಲಿ ನಾವು ತುಂಬುವುದರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಚಂದಾಪುರದ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ನಮಗೂ ಮಹೇಶ್ಗೆ ಸಹೋದರಿಯಾಗಿ ಇಂದಿಗೂ ಕೂಡ ಅವರ 56 ವರ್ಷ ಕಳೆದರೂ ಕೂಡ ದಿನಕ್ಕೆ 3 ರಿಂದ 4 ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಯಾಕೆ ಅದನ್ನು ಒತ್ತಿ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಗಿಂತ ಚಿಕ್ಕವರೆಲ್ಲ ವಯಸ್ಸಾದಂಗೆ ಕಾಣಿಸ್ತಾರೆ. ನಾವುಗಳು ನಮ್ಮ ಬಗ್ಗೆ ಕೆಲವರೆಲ್ಲ ಅಸೂಯೆ ಪಡ್ತಾರಲ್ಲ, ನಾವು ಯಾಕೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಈ ಸಮಾಜಮುಖಿ ಕೆಲಸ ಮಾಡ್ಕೊಂಡವ್ರಿಗೆ ವಯಸ್ಸು ಮುಗಿಯಲ್ಲ. ನಾವು ಯಾಕಂತ ಹೇಳಿದ್ರೆ ಎಲ್ಲ ರಂಗಗಳ ಎಲ್ಲವನ್ನ ಬಹಳಷ್ಟು ನಮಗೆ ನಮ್ಮೂರು ಜನಕ್ಕೆ ನೋವಿದೆ, ದುಃಖ ಇದೆ. ಆದರೂ ಕೂಡ ನಾನು ಹೇಳ್ದಲ್ಲ, ಪಂಚಭೂತಗಳು ನೋಡ್ಬಿಟ್ಟು ಅವೆಲ್ಲ ಮಾತಾಡ್ತೀನಿ. ಹಂಗಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡು ಮತ್ತು ನಮ್ಮ ಸಂಸ್ಥೆಗೆ ಚಿನ್ಮಯ ಸೇವಾ ಸಂಸ್ಥೆಗೆ ಪ್ರಾರಂಭಿಕ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬಂದಂಥ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ನಾಗಿವೇಣಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಲ್ಲಿ ಹಲವಾರು ಜನರಿಗೆ ದೃಷ್ಟಿಯನ್ನು ಕೊಡ್ತಕ್ಕಂಥ ಒಂದು ಶಿಬಿರಗಳನ್ನು ಆಯೋಜನೆ ಮಾಡಿಕೊಂಡು ತಾಲೂಕಲ್ಲ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲೇ ಒಂದು ಹೆಸರನ್ನು ಮಾಡಿರ್ತಕ್ಕಂಥ ನಮ್ಮ ನಿಸರ್ಗದ ಸಂಸ್ಥೆಯ ದೇವರಾಜ್ ನಾಯಕರು ಬಂದಿದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ನೆನಪಿನ ಕಾಣಿಕೆ ಮುಖಾಂತರ ವಂದನೆಗಳನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ದೇವರಾಜ್ ನಾಯಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಸಮಾಜಮುಖಿ ಕೆಲಸ ಮಾಡೋರು ಬೆರಳಿಕೆಯಾಗಿ ಇವತ್ತು ಅವರು ಒತ್ತಡದಲ್ಲೂ ಕೂಡ ಇವತ್ತು ಒಂದು ಶಿಬಿರವನ್ನು ಮುಗಿಸಿ ಬಂದಿರ್ತಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ. ಅದೇ ರೀತಿಯಾಗಿ ಈ ಭಾಗದ ವಾರ್ಡ್ ನಂಬರ್ನ 19ರ ಸದಸ್ಯರ ಪತಿಯಾದಂಥ ಜಗದೀಶ್ ಆಚಾರ್ಯ ಅವರು ಬಂದಿದ್ದಾರೆ. ದಯಮಾಡಿ ಅವರು ಕೂಡ ನಮ್ಮ ಈ ಸಂಸ್ಥೆ ಮುಂಭಾಗದಲ್ಲಿ ಬಂದು ಈ ನೆನಪಿನ ಕಾಣಿಕೆಯನ್ನು, ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಯಾವಾಗಲೇ ಬಂದು ಇಲ್ಲಿ ಏನು ನಡೀತದೆ ಅಂತೇಳಿ ಎಲ್ಲವನ್ನು ವಿಚಾರ ಮಾಡಿ ನಮಗೂ ಪ್ರೋತ್ಸಾಹದಾಯಕರಾದಂಥ ಜಗದೀಶ್ ಆಚಾರ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೋರ್ವ ಸಹೋದರ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಇದೇ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಒಮ್ಮೆ ಗ್ರಾಮ ಪಂಚಾಯತಿಗೆ ನಿಂತು ಸೋತು ಮತ್ತೆ ತಿರುಗಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಪ್ರಸ್ತುತ ತಾಲೂಕಿನಲ್ಲಿ ದೊಡ್ಡ ಗ್ರಾಮ ಪಂಚಾಯತಿಯಾದ ನೆರಳೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಾವು ಯಾವುದೇ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ರೆ ಕಂಪಲ್ಸರಿ ಬರ್ತಾರೆ. ಸತೀಶ್ ಅವರು ಮೊನ್ನೆ ಬ್ಲಡ್ ಡೊನೇಷನ್ ಮಾಡಿದ್ರು, ಮಹೇಶ್ ಅವರು ಅದಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟಂಥ ಸತೀಶ್ ಅವರು, ಮತ್ತು ಅವರ ಗ್ರಾಮದಲ್ಲಿ ಮತ್ತೆ ಅವರು ಮೊನ್ನೆ ಒಂದು ಪೂರ್ಣತೆಯಿಂದ ತೇಜಸ್ವಿ ಅವರ ಕಾರ್ಯಕ್ರಮ ವಿಭಿನ್ನವಾಗಿ ಗುಡ್ಡೇಟೆಯಲ್ಲಿ ಆಯೋಜನೆ ಮಾಡಿದರು. ನನ್ನ ಮಹೇಶ್ ನಾಗವೇಣಿಯವರ ಕಾರ್ಯಕ್ರಮದಲ್ಲಿ ಅವರು ಕೂಡ ನಮ್ಮ ಒಟ್ಟಿಗಿರ್ತಾರೆ. ಸತೀಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ನಮ್ಮ ಕಾರಂಜಿ ಸೇವಾ ಸಂಸ್ಥೆಯ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ದಿನ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಅಲ್ಲ, ನಮ್ಮ ಬಳ್ಳೂರು ಬಾಬು ಅವರ ಸೂರ್ಯೋದಯ ಆಂಧ್ರ ಪ್ರದೇಶದಲ್ಲೂ ಕೂಡ ಅವರು ಪಾಲ್ಗೊಳ್ಳಿಸಿದ್ದಾರೆ. ವಿಷ್ಣುವರ್ಧನ್ ರೆಡ್ಡಿ ಅಂತ ನಮ್ಮ ಯುವಜನ ಇಲಾಖೆಯಲ್ಲಿ ನಿರ್ದೇಶಕರಾಗಿದ್ರು. ಅವರು ಇವತ್ತು ಕೂಡ ಈ ಕಾರ್ಯಕ್ರಮವನ್ನು ಆಂಧ್ರದಲ್ಲೂ ಕೂಡ ವೀಕ್ಷಣೆ ಮಾಡ್ತಾರೆ. ನಮ್ಮ ರಾಜ್ಯ ಹೊರ ರಾಜ್ಯದಲ್ಲೂ ಕೂಡ
ಈ ಎಲ್ಲ ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಕ್ಕಂಥ ಸೂರ್ಯೋದಯ, ಸೋಮಶೇಖರ್ ಅವರು, ಸಹೋದರ ಗೋಪಿ ಅವರು, ಮತ್ತು ನಾನು ಸ್ಟೇಟಸಲ್ಲಿ ಈ ಇನ್ವಿಟೇಷನ್ ಹಾಕಿದ್ದೆ. ನನ್ನ ಬೆಂಗಳೂರಿನಲ್ಲಿ ಏನೇ ಕಾರ್ಯಕ್ರಮ ಆಗಲಿ, ನೆನ್ನೆ ಶಿವಣ್ಣ ಸರ್ಗೂ ಹೇಳಿದೆ, ನಮ್ಮ ಸಹರಾ ನ್ಯೂಸ್ ಸಹೋದರ ಬೆಂಗಳೂರಿಂದನೇ ಬಂದ್ಬಿಟ್ಟಿದ್ದಾರೆ ಈಗ, ಸರ್ ಲೊಕೇಶನ್ ಹಾಕಿ ಅಂತೇಳಿ. ಅದ್ರ ಜೊತೆಗೆ ನನ್ನ ಗೆಳೆಯ, ನನ್ನ ಕ್ಲಾಸ್ಮೇಟ್ ಆದಂಥ TS ಕುಮಾರಾಚಾರ್ಯ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಮಾಧ್ಯಮದವ್ರಿಗೂ, ವಿಶೇಷವಾಗಿ ಇಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಆಶ್ರಮದ ಮುಂದಿನ ಈ ದೇಶದ ಭವಿಷ್ಯವನ್ನು ಕಟ್ಟತಕ್ಕಂಥ ಎಲ್ಲ ಮಕ್ಕಳು, ಕವಿತ್ರಿ ಆಗಲಿ, ಸಾಹಿತಿಗಳಾಗಲಿ, ಹೊರಹೊಮ್ಮಲಿ ಅಂತೇಳಿ, ಮತ್ತು ಚಂದಾಪುರದ ಎಲ್ಲ ನಾಗರಿಕರಿಗೂ, ಮತ್ತು ಗೋವಿಂದ್ ಅವರು ಈ ಕಾರ್ಯಕ್ರಮದ ಹಾಡನ್ನು ನಮ್ಮ ಸಹೋದರ ಯಾರು ರಾಜೇಶ್ ಆಡ್ತಾ ಇದ್ದ. ಇವತ್ತು ನಿನ್ನೆ ಮೆಸೇಜ್ ಆಗ್ತೇ ಬರ್ತೀನಿ ಅಂತ, ಆಮೇಲೆ ಅದು ತಿಂಗಳಲ್ಲಿ ಬರ್ತಾ ಇತ್ತು. ಬೆಳಗ್ಗೆ ಮೆಸೇಜ್ ಆಗ್ತಾ, ಅಣ್ಣ ನಾನು ಚೆನ್ನೈಯಲ್ಲಿ ಶೂಟಿಂಗಲ್ಲಿ ಇದ್ದೀನಿ ಅಂತ. ಗೋವಿಂದ್ ಅವರಿಗೆ ಹೇಳಿದೆ ಈ ಥರ ಆಗಿದೆ ಅಂತ. ಚಿಕ್ಕ ತಿರುಪತಿಯಿಂದ ಬಂದು ನಮ್ಮ ದಾರ ಬೇಂದ್ರೆ ಅವರ ಕವಿತೆಗಳನ್ನು ಬಹಳ ಸೊಗಸಾಗಿ ಆಡಿದಂಥ ಗೋವಿಂದ ರಾಜ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. TDPಯ ಏನು ಟೈಪ್ ಮಾಡ್ತಕ್ಕಂಥ ನಮ್ಮ ಮಂಜುನಾಥ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾನೆ. ಯಾಕಂದರೆ ಇಲ್ಲಿ ನಾವೊಂದು ಕೆಲವೊಂದು ಬ್ಯಾನರ್ ಡಿಸೈನ್ ಇರ್ಬೋದು, ಇನ್ವಿಟೇಷನ್ ಇರ್ಬೋದು, ಇವೆಲ್ಲವನ್ನು ಮಾಡ್ತಕ್ಕಂಥವ್ರು ನಮ್ಮ DDP ಮಂಜು ಅವರು, ಮತ್ತು ಮಹೇಶ್ ಅವರು ಸಹೋದರರಾದಂಥ ಸತೀಶು ಮತ್ತು ಪಾಪು, ನಿಮ್ಮೆಲ್ರಿಗೂ ಕೂಡ ಇವತ್ತಿನ ಕಾರ್ಯಕ್ರಮ ಕಳೆ ಕಟ್ಟಿದೆ. ಯಾಕಂತ ಹೇಳಿದ್ರೆ ಮನೆಗಳಂದರೆ ನಮ್ಮ ಮನೆ ಎಲ್ಲ ಸೇರ್ಕೊಂಡು ಇವತ್ತು ಆಗಿರೋದ್ರಿಂದ ಇದು ಭಾಳ ಅದ್ಭುತವಾಗಿ ಆಗಿದೆ. ಹಾಗಾಗಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ತಮ್ಮೆಲ್ಲರಿಗೂ ಕೂಡ ಈ ಚಿನ್ಮಯ ಸೇವಾ ಸಂಸ್ಥೆಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನೋಡಿ, ಈ ಎಲ್ಲ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿ ಹಾಡುಗಾರ್ತಿಯಾಗಿ ಮಾಡಿದಂಥ ಸಹೋದರಿ ನಮ್ಮ ಮಹೇಶ್ ಅವರ ಧರ್ಮಪತ್ನಿ ಶ್ವೇತಾ ಅವ್ರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅವ್ರ ಮಕ್ಕಳು ಕೂಡ ಆಡಿದ್ರು, ನನಗೆ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು, ನಮ್ಮ ಮನೆಯವರೇ ನಾವು ಅದಕ್ಕೆ ಜೋಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರನ್ನ ನಾವು ಜೋಡಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತದೆ. ಮಕ್ಕಳಿಗೂ ಕೂಡ, ಮತ್ತು ಆಶ್ರಮದ ಮಕ್ಕಳಿಗೂ ಕೂಡ, ಮತ್ತು ಮೇಡಮ್ ಅವರು ಬಂದು ಒಂದು ಹಾಡು ಹೇಳಿದ್ರು. ನಿಮ್ಮೆಲ್ರಿಗೂ ಕೂಡ ಇದೆ. ಈಗ ಮನೆಗಳಲ್ಲಿ ಅಂತ ಹೇಳಿದ್ರೆ ಇಷ್ಟು ಜನರಲ್ಲಿ 50% ಎಲ್ಲರೂ ಕೂಡ ಭಾಗವಹಿಸಿದ್ರು. ಈಗ ಬೇರೆ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಯಾರೊಬ್ಬರು ದೊಡ್ಡವ್ರು ಬರ್ತಾರೆ, ಸ್ವಾಗತ ಮಾಡ್ತಾರೆ, ಭಾಷಣ ಮಾಡಿ ಹೊರಟು ಬಿಡ್ತಾರೆ. ಆದರೆ ನಮ್ಮದು ಏನಂತ ಹೇಳಿದ್ರೆ ಒಂದು ಹಾಡು, ಒಂದು ಚರ್ಚೆ, ಒಂದು ಮಾತು, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ತಕ್ಕಂಥದ್ದೇ ಈ ಸಾಹಿತ್ಯ ಕಾರ್ಯಕ್ರಮವನ್ನು. ಹಾಗಾಗಿ ಮುಂದಿನ ತಿಂಗಳು ನಮ್ಮ ಮನೆಯಲ್ಲಿ ಆಯೋಜನೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ವಾತಾವರಣ ನೋಡಿಕೊಂಡು ಹಿಂದ್ಗಡೆ ಬೀಳ್ತೀವಿ. ಓಕೆ.